ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ರಾಜ್ಯ ಸರ್ಕಾರ ಕನ್ನಡದ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷೆಯನ್ನು ಕೂಡ ಶುರು ಮಾಡ್ತಾ ಇದೆ. ಆಂಗ್ಲ ಮಾಧ್ಯಮದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋದಕ್ಕೆ ಮೊದಲ ಹೆಜ್ಜೆಯನ್ನು ರಾಜ್ಯ ಸರ್ಕಾರ ಇಡ್ತಾ ಇದೆ. ಅದರ ಭಾಗವಾಗಿ ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತಾ ಇದೆ. ಆದರೆ ಅವರು ಕೊಡ್ತಾ ಇರುವಂತಹ ತರಬೇತಿ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಕೇವಲ ತರಬೇತಿಯನ್ನು 4 ದಿನಗಳು ಮಾತ್ರ ಕೊಡ್ತಾರಂತೆ. ಹಾಗಾದರೆ ಈ 4 ದಿನಗಳ ತರಬೇತಿಯಿಂದ ವಿದ್ಯಾರ್ಥಿಗಳಿಗೆ ಕಲಿಸುವಷ್ಟು ತರಬೇತಿಯನ್ನು, ಒಂದು ನೈಪುಣ್ಯತೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತಾ? ಇದೇ ಇವತ್ತಿನ ವಿಶೇಷ. ಆಂಗ್ಲ ಮಾಧ್ಯಮ 4 ದಿನ ಟ್ರೈನಿಂಗ್. ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ಜೊತೆಗೆ ಆಂಗ್ಲ ಮಾಧ್ಯಮ. ಹಾಗಾದರೆ ಶಿಕ್ಷಕರಿಗೆ ತರಬೇತಿ ಬೇಕು, ಕಲಿಸಬೇಕಲ್ಲ. ಇಷ್ಟು ವರ್ಷಗಳ ಕಾಲ ಕನ್ನಡದಲ್ಲಿ ಶಿಕ್ಷಣವನ್ನು ಕಲಿಸಿರುವಂತಹ ಈ ಶಿಕ್ಷಕರಿಗೆ ತರಬೇತಿ ಅವಶ್ಯಕತೆ ಇದೆ. ಆದರೆ ಈ ಬೋಧನೆಗೆ ಹೇಗೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಶಾಲೆಗಳು ಶುರುವಾಗೋದಕ್ಕೆ ಇನ್ನೊಂದು 4 ವಾರ ಬಾಕಿ ಇದೆ. 4 ವಾರ ಬಾಕಿ ಇರುವಾಗ ಇದೀಗ ತರಬೇತಿಯನ್ನು ಕೊಡ್ತಿದ್ದಾರೆ ಕನ್ನಡ ಮಾಧ್ಯಮ ಶಿಕ್ಷಕರಿಗೆ. ಕೇವಲ 4-5 ದಿನಗಳ ಟ್ರೈನಿಂಗ್ ಮಾತ್ರ ಸಿಗ್ತಾ ಇರೋದು. ಸಚಿವರೇ, ಕೇವಲ 4 ದಿನಕ್ಕೆ ಶಿಕ್ಷಕರಿಗೆ ನೀವು ಈ ರೀತಿಯಾದಂಥ ತರಬೇತಿ ಕೊಟ್ಟರೆ ಆ ತರಬೇತಿಯಿಂದ ಭಾಷಾ ನೈಪುಣ್ಯತೆ ಸಿಗೋದಕ್ಕೆ ಸಾಧ್ಯನಾ? ವಿದ್ಯಾರ್ಥಿಗಳಿಗೆ ಏನು ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಒಂದು ಭಾಷೆಯಲ್ಲಿ ನೈಪುಣ್ಯತೆಯನ್ನು ಹೊಂದಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರಿಸುಮಾರು 1 ತಿಂಗಳಾದರೂ ಟ್ರೈನಿಂಗ್ ಬೇಡವಾ ಅವರಿಗೆ? ಇಂಥದ್ದೊಂದು ಚರ್ಚೆ ಇದೆ. ದ್ವಿಭಾಷಾ ಬೋಧನೆಯ ಶಾಲೆಗಳಲ್ಲಿ ಸಿದ್ಧತೆಗಳು ಬೇಕು. ಈ ವರ್ಷ 2026-27 ಸಾಲಿನಲ್ಲಿ 15 ಜಿಲ್ಲೆಗಳ ಸರ್ಕಾರಿ ಶಾಲೆಗಳಲ್ಲಿ 1 to 5 ಈ ತರಗತಿಯ ಮಕ್ಕಳಿಗೆ ಕನ್ನಡದ ಜೊತೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆ ಮಾಡೋದಕ್ಕೆ 1,55,000 ಶಿಕ್ಷಕರಿಗೆ 5 ದಿನಗಳ ಕಾಲ ತರಬೇತಿ ಕೊಡ್ತಾ ಇದ್ದಾರೆ. ಗಮನಿಸಬೇಕಾದ ಸಂಗತಿ, 1,55,000 ಶಿಕ್ಷಕರಿಗೆ ಕೇವಲ 5 ದಿನಗಳ ತರಬೇತಿ ಮಾತ್ರ. ಹಾಗಾದರೆ ಇದು ಎಷ್ಟು ಎಫೆಕ್ಟ್ ಆಗಿರುತ್ತೆ? ಇಲ್ಲಿ ತರಬೇತಿಯನ್ನು ಪಡೆದುಕೊಂಡಿರುವಂತಹ ಶಿಕ್ಷಕರು ನಾಳೆ ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷೆಯನ್ನು ಸುಲಲಿತವಾಗಿ ಕಲಿಸೋದಕ್ಕೆ ಸಾಧ್ಯನಾ ಎನ್ನುವಂತಹ ಪ್ರಶ್ನೆ ಇದೆ. ಸರ್ಕಾರ ಏನೋ ಪೋಷಕರ ಒತ್ತಾಯದ ಮೇರೆಗೆ ವಿದ್ಯಾರ್ಥಿಗಳ ಬೇಡಿಕೆಗೆ ಅನುಗುಣವಾಗಿ ಕನ್ನಡ ಮಾಧ್ಯಮದಲ್ಲಿಯೇ ಇಂಗ್ಲಿಷ್ ಮಾಧ್ಯಮವನ್ನು ಕಲಿಸೋದಕ್ಕೆ ಒಂದು ಮೊದಲ ಹಂತದ ಹೆಜ್ಜೆಯನ್ನು ಇಡ್ತಾ ಇದೆ. ಎಲ್ಲ ಹೆಜ್ಜೆಯ ನಡುವೆ ಅದನ್ನು ನೀವು ಎಷ್ಟು ಪರಿಣಾಮಕಾರಿಯಾಗಿ ತೆಗೆದುಕೊಂಡು ಬರ್ತೀರಿ ಎನ್ನುವಂಥ ಪ್ರಶ್ನೆ ಇದೆ. ಒಂದು ಕಡೆ ಶಿಕ್ಷಕರು ಗಣತಿಗೆ ನಿಯೋಜನೆ ಆಗಿದ್ದಾರೆ. SSLC ಪರೀಕ್ಷೆಗಳ ವ್ಯಾಲ್ಯುವೇಷನ್ಗೆಲ್ಲ ಹೋಗಿದ್ರು. ಒನ್ಸ್ ಅಗೇನ್ SSLC 2 ಪರೀಕ್ಷೆಗಳೆಲ್ಲ ಬರ್ತಾ ಇದೆ. ಇವೆಲ್ಲದರ ನಡುವೆ ಶಿಕ್ಷಕರಿಗೆ 5 ದಿನ ತರಬೇತಿ ಕೊಡೋದ್ರಿಂದ ಆ ಶಿಕ್ಷಕರು ಏನು ಕಲಿಯೋದಕ್ಕೆ ಸಾಧ್ಯ? ಇಂಥದ್ದೊಂದು ಪ್ರಶ್ನೆ ಇದೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಶಿಕ್ಷಕರ ಕೊರತೆ ಇದೆ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ, ಮಾಯವಾಗಿಬಿಟ್ಟಿದೆ, ಅತಿಥಿ ಉಪ ಶಿಕ್ಷಕರಿಂದ ಪಾಠಗಳನ್ನು ಮಾಡಿಸಲಾಗ್ತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪಗಳು ಬಂದಿತ್ತು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ನಡೆದಂಥ SSLC ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 19,000 ವಿದ್ಯಾರ್ಥಿಗಳು ಫೇಲ್ ಆಗಿದ್ದು ನಮ್ಮ ಕಣ್ಮುಂದೆ ಇತ್ತು. ಈ ಬಗ್ಗೆಯೂ ಕೂಡ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಅಂದರೆ ಪ್ರತಿನಿತ್ಯ ಬಳಸುವ, ಮನೆಯಲ್ಲಿ ಮಾತನಾಡುವಂತಹ ಮಾತೃಭಾಷೆ ಕನ್ನಡದಲ್ಲಿ 19,000 ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತ ಹೇಳಿದರೆ, ಇನ್ನು ಇಂಗ್ಲೀಷ್ ಅಂತ ಹೇಳಿದರೆ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಗ್ರಾಮಾಂತರ ಭಾಗದಲ್ಲಿ. ಅಂತಹ ವಿದ್ಯಾರ್ಥಿಗಳಿಗೆ ನೀವು ಹೇಗೆ ಕಲಿಸ್ತೀರಿ? ಕೇವಲ 4 ದಿನಗಳಲ್ಲಿ ಏನು ಟ್ರೈನಿಂಗ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಇದು ಎಫೆಕ್ಟಿವಾ? ತಜ್ಞರು ಏನಂತಾರೆ? ಇದೇ ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮನಃಶಾಸ್ತ್ರಜ್ಞರಾಗಿರುವಂತಹ ಮನ್ವಿತಾ ಮಾಸ್ಕೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೊಂದು ಕಡೆ ಪೋಷಕಿ ಆಗಿರುವಂತಹ ಸುಮಾ ಕಿರಣ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸದಸ್ಯರು ಹೇಮಂತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ತಜ್ಞರಾಗಿರುವಂತಹ KU ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮನ್ವಿತಾ ಮಾಸ್ಕೋಡ್ ಅವರೇ, 4 ದಿನದಲ್ಲಿ ಇಂಗ್ಲೀಷನ್ನು ಕಲಿಯೋದಕ್ಕೆ ಸಾಧ್ಯನಾ? ಒತ್ತಡ ಆಗಲ್ವಾ ಮಾನಸಿಕವಾಗಿ? ಸರ್, ಯಾವ ಭಾಷೆನೂ 4 ದಿನದ ಒಳಗಡೆ ಕಲಿಯೋದಕ್ಕೆ ಆಗೋದಿಲ್ಲ. ಇಂಗ್ಲಿಷ್ ಆಗ್ಲಿ, ಕನ್ನಡ ಆಗ್ಲಿ, ಇನ್ನೊಂದು ಯಾವ್ದಾದ್ರು ಭಾಷೆ ಆಗ್ಲಿ. ಅದರಲ್ಲೂ ಶಿಕ್ಷಕರು ಸುಮ್ಮನೆ ಕಲಿತು ಬಿಟ್ಟು ಅವರ ಎಂಜಾಯ್ಮೆಂಟ್ ಕಲಿತಾ ಇಲ್ಲ. ಅದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಗ್ಲೇ ನೀವು ಹೇಳಿದ ಹಾಗೆ ಸುಲಲಿತವಾಗಿ ಅವ್ರು ಹೇಳ್ಕೊಡೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. 4 ದಿನದಲ್ಲಿ ಬೇಸಿಕ್ ಎಲ್ಲಿಂದ ಬಂದ್ರಿ, ಎಷ್ಟೊತ್ತು, ಟೈಮ್ ಎಷ್ಟು, ಇದನ್ನೆಲ್ಲ ಕೇಳ್ಬೋದು. ಬಟ್ ಶಿಕ್ಷಣಕ್ಕೆ ಅಗತ್ಯವಾಗಿರುವಂತಹ
ಪ್ರೊಫಿಷಿಯನ್ಸಿ ಮತ್ತೆ ಕಾಂಪಿಟೆನ್ಸಿ ಅಂತ ಕರಿತೀವಲ್ಲ, ಆ ಲೆವೆಲ್ಲು ಶಿಕ್ಷಕರಿಗೆ 5 ದಿನದಲ್ಲಿ ಬರೋದಿಲ್ಲ ಸರ್. ಆದರೆ ಇನ್ನೂ ಒಂದು ವಿಷಯ ಇದೆ, ನಮ್ಮ ಕರ್ನಾಟಕದಲ್ಲಿ ಶಿಕ್ಷಕರಿಗೆ ಬೇಸಿಕ್ ಇಂಗ್ಲಿಷ್ ಗೊತ್ತಿಲ್ಲ ಅಂತ ಏನಿಲ್ಲ, ಬಟ್ ಎಜುಕೇಶನ್ ಪರ್ಪಸ್ಗೆ ಬಳಸೋ ಅಷ್ಟು ಇಂಗ್ಲಿಷು 5 ದಿನದಲ್ಲಿ ಖಂಡಿತ ಸಾಧ್ಯ ಇಲ್ಲ. ಇದೊಂಥರ ಐ ವಾಶ್ ಅಂತಾನೆ ಹೇಳ್ಬೋದು. ಇದು 5 ದಿನಕ್ಕೆ ಅವರು ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಟ್ರೈನಿಂಗ್ ಶೆಡ್ಯೂಲ್ ಮಾಡಿದ್ರು ಎಂಡ್ ಆಫ್ ದ ಡೇ ನೀವು ಇಷ್ಟು ಕಲ್ತಿದ್ದೀರಾ, ಎಂಡ್ ಆಫ್ ದ ಟ್ರೈನಿಂಗ್ 5 ದಿನದಲ್ಲಿ ಅಂದರೆ 1 ವಾರ ಅದು ಇಷ್ಟೆಲ್ಲ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಬಟ್ ಅವ್ರ ಕರೆಕ್ಷನ್ಸ್ ಎಲ್ಲ ಆಗುತ್ತೆ. ಮಕ್ಕಳ ಮುಂದೆ ಅವ್ರು ತಪ್ಪು ಮಾಡಿದಾಗ ಪೋಷಕರಿಗೂ ಇಷ್ಟ ಆಗೋದಿಲ್ಲ, ಮತ್ತೆ ಮಕ್ಕಳಿಗೂ ಅದು ಕಲ್ತಂಗೂ ಆಗೋದಿಲ್ಲ. ಆಕ್ಚುಲಿ ಉಲ್ಟಾ ಆಗುತ್ತೆ, ಕಲಿಕೆನೆ ತಪ್ಪಾಗೋಗುತ್ತೆ. 5 ದಿನದಲ್ಲಿ ಖಂಡಿತ ಸಾಧ್ಯ ಇಲ್ಲ ಸರ್. ಇದು ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಅದು 1 ತಿಂಗಳಿದೆ, ಇವಾಗ ಶಾಲೆಗಳೆಲ್ಲ ಓಪನ್ ಆಗೋ ಸ್ಥಿತಿಗೆ ಬಂದಿದೆ, ಆ ಒಂದು ಘಟಕದಲ್ಲಿದೆ. 5 ದಿನ ಟ್ರೈನಿಂಗ್ ಕೊಟ್ಬಿಟ್ಟು ಏನ್ ತಾನೇ ಅವರು ಡೆವಲಪ್ಮೆಂಟ್ ಮಾಡಕ್ ಸಾಧ್ಯ, ಅಥವಾ ಕರೆಕ್ಷನ್ ಮಾಡಕ್ ಸಾಧ್ಯ, ಅಥವಾ ಇಂಪ್ರೂವ್ಮೆಂಟ್ ಮಾಡಕ್ ಸಾಧ್ಯ? ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಇದು 1 ವರ್ಷದ ಪ್ರೋಗ್ರಾಮ್ ಆಗಬೇಕು. ಒಂದು A ಲೆವೆಲ್ ಇಂದ ಹಿಡಿದು A1 A2 ಲೆವೆಲ್, B1 B2 ಲೆವೆಲ್, C1 C2 ಅಂತಂದ್ರೆ ಪ್ರೊಫಿಷಿಯಂಟ್ ಲೆವೆಲ್. ಅಲ್ಲಿ ತನಕ ಕರ್ಕೊಂಡು ಹೋಗಕ್ಕೆ 6 ಮೆಟ್ಲಿದೆ. ಒಂದೇ ಸಲ ನೀವು C1 C2 ಲೆವೆಲ್ಗೆ ಬಂದ್ಬಿಡಿ ಅಂತಂದ್ರೆ ಶಿಕ್ಷಕರಿಗೆ ಅವ್ರಿಗೆ ಕಲಿಯೋದಕ್ಕಾಗ್ಲಿ ಅವ್ರಿಗೆ ಮೋಟಿವೇಶನ್ ಇರೋದಿಲ್ಲ. ಸೊ ಐ ಡೋಂಟ್ ಥಿಂಕ್ ದಿಸ್ ಇಸ್ ಅ ಗುಡ್ ಪಾಲಿಸಿ. ಇದರಲ್ಲಿ ಸ್ವಲ್ಪ ಅವ್ರು ಯೋಚನೆ ಮಾಡಬೇಕು. ಆರಂಭಿಕ ಹಂತದಲ್ಲಿ 4 ದಿನ ತರಬೇತಿ ಕೊಡ್ತೀವಿ, ಆಮೇಲೆ ಹೆಚ್ಚಳು ಮಾಡ್ತೀವಿ ಅಂತ ಮಾಡಬಹುದು. ಬಟ್ ಆ 4 ದಿನ 5 ದಿನ ತರಬೇತಿ ಕೊಟ್ರು ಒಂದೇ ಸಲ 5 ತಟ್ಟೆಯಿಂದ ನೀವು ಒಂದೇ ಸಲ ತಿಂದುಬಿಡಿ ಅಂತಾನೆ ತಿನ್ನಕ್ಕಾಗತ್ತೆ? ನಮ್ಗೆ ಎಷ್ಟು ಅರ್ಗಿಸ್ಕೊಳಕ್ ಸಾಧ್ಯನೋ ಅಷ್ಟೇನೆ ತಗೊಳಕ್ಕಾಗೋದು. ಶಿಕ್ಷಕರಿಗೂ ಅಷ್ಟೇ, ಅವರು ಕಲ್ತಿದ್ದು ಇಂಗ್ಲಿಷ್ನ ಪಾಠದ ಒಳಗಡೆ ಅಳವಡಿಸ್ಕೊಬೇಕು. ಮಕ್ಕಳಿಗೆ ಅರ್ಥ ಆಗೋ ರೀತಿ 2 ಭಾಷೆಯಲ್ಲೂ ಪಾಠ ಮಾಡಬೇಕು ಅಂತಂದ್ರೆ ಅದೇನು ಸುಲಭನಾ ಸರ್? ಕರೆಕ್ಟ್. ಅದರಲ್ಲಿ ಇಷ್ಟು ವರ್ಷಗಳ ಕಾಲ ಕನ್ನಡದಲ್ಲಿ ಅವರು ಬೋಧನೆಯನ್ನು ಮಾಡಿರುವಂತಹ ಶಿಕ್ಷಕರುಗಳು, ಅವರಿಗೆ ನೀವು ಏಕಾಏಕಿಯಾಗಿ ಬಂದು ಇಂಗ್ಲಿಷ್ ನಲ್ಲಿ ಬೋಧನೆ ಮಾಡಿ ಅಂತ ಹೇಳಿದ್ರೆ ಕಷ್ಟ ಸಾಧ್ಯ ಆಗುತ್ತೆ ಅಂತ ಬರ್ತೀನಿ ಮೇಡಮ್. ಅನೇಕ ಪೋಷಕರ ವಾದ ಇದೆ ಮೇಡಮ್, ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಬೇಕು ಅಂತ ಬೇಡಿಕೆ ಇಟ್ಟಿದ್ರು ಸುಮಾ ಕಿರಣ್ ಅವರೇ. ನಾವು ಅದರ ಭಾಗವಾಗಿ ಶುರು ಮಾಡ್ತಾ ಇದ್ದೀವಿ, 4 ದಿನ ತರಬೇತಿ ಕೊಡ್ತೀವಿ. ಎಫೆಕ್ಟ್ ಆಗುತ್ತಾ ಇದು? ಓಕೆ, ಕಲ್ತ್ಕೊಂಡ್ ಬನ್ನಿ ಅಂತ ಇಲ್ಲಿ ಟೀಚರ್ಗಳೇ ಇನ್ನು ವಿದ್ಯೆ ಕಲಿತಾ ಇದ್ದಾರೆ ಅಂದ್ರೆ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾರೆ ಅವರು? ಒಂದು ಫೈನಲ್ ಎಕ್ಸಾಮ್ ಅಂದ್ರೆ 1 ವರ್ಷ ಬೇಕು ಮಕ್ಕಳನ್ನ ಏನು ಅದು ಅವರು ಹೆಂಗ್ ಕಲ್ತಿದ್ದಾರೆ ಅಂತ ಜಡ್ಜ್ ಮಾಡಕ್ಕೆ. ಈಗ ಟೀಚರ್ಗಳೇ 4 ದಿನದಲ್ಲಿ ಕಲ್ತ್ಬಿಟ್ಟು ಪಾಠ ಮಾಡಿ ಅಂದ್ರೆ ಯಾವ ಟೈಪ್ ಆಫ್ ಎಜುಕೇಶನ್ ಕೊಡ್ತಾ ಇದ್ದಾರೆ? ಸೊ ಇನ್ಸ್ಟೆಡ್ ಆಫ್ ಆ ಥರ ಇಷ್ಟೊಂದು ವೇಕೆನ್ಸಿ ಇದೆ ಅಲ್ಲ, ಸೊ ಇಂಗ್ಲಿಷ್ ಮೀಡಿಯಮಲ್ಲಿ ಕಲ್ತಿರೋ B.Ed ಟೀಚರ್ಗಳನ್ನ ಯಾಕೆ ಅಪಾಯಿಂಟ್ ಮಾಡ್ಕೋಬಾರ್ದು ಅಲ್ವಾ? ಸೊ ಅನ್ನೆಸೆಸರಿಯಾಗಿ ಮಕ್ಕಳ ಮೇಲೆ ಏನಕ್ಕೆ ಇದನ್ನ ಸ್ಟ್ರೆಸ್ ತುಂಬಾ ತರ್ತಾ ಇದ್ದಾರೆ. ಸೊ ಐ ಡೋಂಟ್ ಅಗ್ರಿ ವಿತ್ ದಿಸ್. ಏನು ಮಾಡ್ಬೋದಿತ್ತಂತೀರಿ ನಿಮ್ಮ ಪ್ರಕಾರ? ಸೊ ಕ್ವಾಲಿಫೈಡ್ ಟೀಚರ್ಸ್ನ ತರಲಿ ಸರ್. ಯಾಕೆ ಇಷ್ಟು ವರ್ಷದಿಂದ ಆ ಗ್ಯಾಪ್ನ ಫಿಲ್ ಮಾಡೋಕ್ಕಾಗ್ಲಿಲ್ವಾ? ಸೊ ಇಟ್ಸ್ ಎ ಟೋಟಲ್ ಫೇಲ್ಯೂರ್ ಆಫ್ ದ ಗೌರ್ಮೆಂಟ್ ಅನ್ಸುತ್ತೆ. ಈಗ ಸಡನ್ ಆಗಿ ಎದ್ಬಿಟ್ಟು ಯಾರೋ ಒಬ್ಬರನ್ನ ಟೀಚರ್ನ ಇವಾಗ ಹೆಂಗಾಗಿದೆ ಅಂದ್ರೆ 1 ಟೀಚರ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಕ್ಲಾಸಸ್ ಅಂತ ಆಗ್ಬಿಟ್ಟಿದೆ. ಆ ಟೀಚರ್ಗೆ ಯಾಕೆ ಸ್ಟ್ರೆಸ್ ಕೊಡಬೇಕು? ಆ ಟೀಚರ್ಗೆ ಯಾಕೆ ಅನ್ನೆಸೆಸರಿ ಅವರಿಂದ ಮಕ್ಕಳಿಗೆ ಸ್ಟ್ರೆಸ್ ಕೊಡಬೇಕು? ಅಂದ್ರೆ ಈ ಯೋಜನೆ ಶುರುವಾಗಿದ್ದು ಮೇಡಮ್ 2019ರಲ್ಲಿ 19-20ನೇ ಶೈಕ್ಷಣಿಕ ಶಾಲೆಯಲ್ಲಿ ಕೇವಲ ಮೊದಲು 1000 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡ್ರು. 2ನೇ ವರ್ಷದಲ್ಲಿ ಅವರ ಶಾಲೆಗಳ ಸಂಖ್ಯೆಯನ್ನು 2000ಕ್ಕೆ ಏರಿಕೆ ಮಾಡಿಕೊಂಡ್ರು. ಇದೀಗ 2025-26ರಲ್ಲಿ ಅದರ ಪ್ರಮಾಣ ಮತ್ತೆ ಜಾಸ್ತಿ ಆಯಿತು. ಒನ್ಸ್ ಅಗೇನ್ ಈಗ ಆ ಸಂಖ್ಯೆಯನ್ನು ಕೂಡ ಅವರು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ 15 ಜಿಲ್ಲೆಗಳಿಗೆ ಇದನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಕಾನ್ಸೆಪ್ಟ್ 2019ರಿಂದನೇ ಶುರುವಾಗ್ತಾ ಇದೆ ಅಂತ ಹೇಳಿದ್ರೆ ತಯಾರಿ ಕೂಡ ಅಲ್ಲಿಂದನೇ ಶುರುವಾಗಬೇಕು. 2019 ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅಟ್ಲೀಸ್ಟ್ 2 years ಬಿಫೋರ್ ಇಂದ ಪ್ಲಾನಿಂಗ್ ಇರಬೇಕು. 2019 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ, 2019 ಅಲ್ಲ. ಇವಾಗ ಮಕ್ಕಳಿಗೆ ಯಾವುದೇ ಒಂದು ಸಿಲೆಬಸ್ ಆಗ್ಲಿ ಟೆಕ್ಸ್ಟ್ ಬುಕ್ಸ್ ಆಗ್ಲಿ ಅವ್ರ ಸ್ಕೂಲ್ಗೆ ಹೋದ್ಮೇಲೆ ಪ್ರಿಂಟ್ ಮಾಡಲ್ಲ. ಏನಂತೀರಾ ಮೇಡಮ್? ಮೊದ್ಲಿಂದ ಪ್ಲಾನಿಂಗ್ ಇರಬೇಕು. ಇವಾಗ ನಾವು ಒಂದು ಹೌಸ್ ವೈಫ್ ತರ ಮಾತಾಡ್ಬೇಕು ಅಂದ್ರೆ ಅಡುಗೆ ಮನೆಗೆ ಹೋಗಿದ ತಕ್ಷಣ ನಾನು ಬಿರಿಯಾನಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾವು ತಂದು ಇಟ್ಕೊಂಡ್ರೆ ಮಾಡೋಕ್ಕಾಗತ್ತೆ. ಇವಾಗ ಮಕ್ಕಳಿಗೆ ಹಂಗಾಗ್ಬಿಟ್ಟಿದೆ. ಇವಾಗ ಟೀಚರ್ ಕಲ್ತ್ಕೊಳ್ಳೋದಂತೆ ಬಂದು ಅವ್ರು ಮಾಡೋದಂತೆ. ಇದ್ಯಾವ ನ್ಯಾಯ ಸರ್? ಎಸ್ ಸರ್. ಹೇಮಂತ್ ಕುಮಾರ್ ಸರ್, ಅರೆಬೆಂದ ಅನ್ನದಂತೆ ಅಂತ ಹೇಳ್ತಿದ್ದಾರೆ. ಇದನ್ನು ನಿಜಾನ? ಅರೆಬೆಂದ ಅನ್ನದಂತೆ ಆಗಿದೆ ಈ ತರಬೇತಿ?
ನೋಡಿ, ಇದು ಫೌಂಡೇಶನ್ನು 1 to 5th ಅನ್ನೋದು ಎಜುಕೇಶನ್ ಇದರಲ್ಲಿ ಮಕ್ಕಳಿಗೆ ಫೌಂಡೇಶನ್ನು ನಾವು ಸರಿಯಾದ ಕೊಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಮುಂದೆ ಅವರಿಗೆ ಕಷ್ಟ ಆಗ್ತದೆ. ಇವತ್ತು ಮಕ್ಕಳು ಟೀಚರ್ಸ್ಗಿಂತ ಫಾಸ್ಟ್ ಇದ್ದಾರೆ. ನಾವೇನಾದ್ರೂ ಅವ್ರು ತಪ್ಪನ್ನ ಟೀಚ್ ಮಾಡಿದ್ರೆ ಅವರು ಗೂಗಲ್ಲೆಲ್ಲೋ ಮನೆಯಲ್ಲಿ ಫೋನಲ್ಲಿ ನೋಡಿ ಏನಲ್ಲಿ ತಿಳಿದು ಕೇಳಿದ್ರೆ ಮಾಸ್ಟರ್ಗೆ ಕೇಳೋ ಅನ್ನೋ ಸಾಧ್ಯತೆ ಇದೆ. ಇವತ್ತು ಅಷ್ಟು ಮಟ್ಟಿಗೆ ಮಕ್ಕಳು ಜ್ಞಾನ ಹೊಂದಿದ್ದಾರೆ. ಆದರೆ ನಮ್ಮ ಏನು ಶಿಕ್ಷಣ ಇಲಾಖೆ ಟೀಚರ್ಸ್ ಇದಾರಲ್ವಾ, ಮೇಡಮ್ ಅವ್ರು ಹೇಳಿದ್ರು ಕೆಲವು ಮಕ್ಕಳಿಗೆ, ಕೆಲವು ಟೀಚರ್ಸ್ಗೆ ಇಂಗ್ಲಿಷ್ ಬರುತ್ತೆ ಅಂತ. ನಗರ ಮಟ್ಟದಲ್ಲಿ ಇಂಗ್ಲಿಷ್ ಬರುತ್ತೆ, ಗ್ರಾಮೀಣ ಮಟ್ಟದಲ್ಲಿ ಓದಿರ್ತಕ್ಕಂಥವ್ರು ಖಂಡಿತ ಇಂಗ್ಲಿಷ್ ಬರಲ್ಲ. ಜಸ್ಟ್ ಕಮ್ಯುನಿಕೇಶನ್ ಮಾಡ್ಬೋದು. ಆ ಕಮ್ಯುನಿಕೇಶನ್ ಮಕ್ಕಳಿಗೆ ಕ್ಲಾಸ್ ಮಾಡೋಕ್ಕಾಗಲ್ಲ. ನಾನು ಶಿಕ್ಷಣ ಇಲಾಖೆಯ ತರಬೇತಿ ಪಡೆದ ಟೀಚರ್ಸು ಮತ್ತೆ ಅಧಿಕಾರಿಗಳೊಟ್ಟಿಗೆ ಇವಾಗ ಮಾತಾಡ್ಕೊಂಡು ಬಂದೆ. ಅವರು ಅಭಿಪ್ರಾಯನೂ ಇದೇ ಇದೆ. ಏನಂದ್ರೆ ತುಂಬಾ ಕಷ್ಟ ಆಗ್ತದೆ. 4 ದಿವಸ ಇವಾಗ 2 ಹಂತದಲ್ಲಿ ಆಗಿದೆ. ಅಂದ್ರೆ 2 ತರಬೇತಿನ ಮುಗಿಸಿದ್ದಾರೆ. ಇವಾಗ ಸೆನ್ಸಸ್ ಬಂದಿದೆ, ಸೆನ್ಸಸ್ ಇವಾಗ ನಿಲ್ಸಿದ್ದಾರೆ, ಮತ್ತೆ ಸೆನ್ಸಸ್ ಮುಗಿದ್ಮೇಲೆ ಶುರು ಮಾಡ್ತಾರೆ. ಹಾಗಾಗಿ ಕೆಲವರು ಯಾರಿಗೆ ಇಂಗ್ಲಿಷ್ ಚೆನ್ನಾಗಿ ಬರ್ತದೆ ಅವರಿಗೆ 4 ದಿವಸದಲ್ಲಿ ಕಲ್ತ್ಕೊಂಡು ಮಾಡ್ಬೋದು ಅನ್ನೋದು ಒಂದು ಒಪಿನಿಯನ್ ಇದೆ. ಇಂಗ್ಲಿಷೇ ಬರಲ್ಲ, ಅವರು ಹೇಗೆ ಇದನ್ನ ಕಲ್ತು ಮಕ್ಕಳಿಗೆ ತಿಳಿಸ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಹಾಗಾಗಿ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತದೆ. ಫೌಂಡೇಶನ್ ನಾವು ಸರಿಯಾಗಿ ಹೇಳ್ಕೊಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಆ ಮುಂದಿನ ಏನು ಕೇವಲ ಒಂದು ಸಬ್ಜೆಕ್ಟ್ ಅಲ್ಲ ಸರ್, ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ಆಂಗ್ಲ ಮಾಧ್ಯಮದಲ್ಲಿ ಮಾಡಬೇಕು. ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಇಂಗ್ಲಿಷು ಎಲ್ಲವನ್ನು ಕೂಡ ಆಂಗ್ಲ ಮಾಧ್ಯಮದಲ್ಲಿ ಓದಿಸಬೇಕು. ಮತ್ತೆ ಇದು ಕನ್ನಡ ಇಂಗ್ಲಿಷ್ ಮಾತ್ರ ಅಲ್ಲ, ಉರ್ದು ಇಂಗ್ಲಿಷು, ತಮಿಳು ಇಂಗ್ಲಿಷು, ತೆಲುಗು ಇಂಗ್ಲಿಷ್, ಇದೆಲ್ಲ ಇದೆ. ಇಲ್ಲಿ ನಗರ ಮಟ್ಟದಲ್ಲಿ ಬೇರೆ ಕಡೆ ನಿಮ್ಗೆ ಉರ್ದು ಬರ್ತದೆ, ಉರ್ದು ಶಾಲೆಯಲ್ಲಿ ಉರ್ದು ಹೇಳ್ಬೇಕು, ಅದನ್ನೇ ಇಂಗ್ಲಿಷ್ಗೆ ಹೇಳ್ಬೇಕಾಗುತ್ತೆ. ಅಲ್ಲಿ ದ್ವಿಭಾಷಾ ಅಂದ್ರೆ ಅಲ್ಲಿ ಅದೇ 2 ಬರ್ತದೆ. ನಾವು ಬರೀ ಇಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಮಾತ್ರ ನಾವು ಗಮನದಲ್ಲಿ ಇಟ್ಕೊಬಾರ್ದು. ಉರ್ದುನು ತುಂಬಾ ಶಾಲೆಯಲ್ಲಿ ಇದೆ. ಇಷ್ಟೆಲ್ಲ ಇದೆ. ಇಷ್ಟು ತಯಾರಿ ನಮ್ಮ ಶಿಕ್ಷಕರಿಗೆ 4 ದಿವಸದಲ್ಲಿ ಕೊಡೋದಕ್ಕಾಗತ್ತಾ? ಏನೋ ಇದೊಂದು ಮ್ಯಾಜಿಕಾ? ಒಂದು ಒಪ್ಕೊಳ್ಳೋಣ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಡನ್ ಆಗಿ ಸರ್ಕಾರ ಎಲ್ಲರನ್ನೂ ಅಪಾಯಿಂಟ್ಮೆಂಟ್ ಮಾಡಕ್ ಆಗಲ್ಲ, ಅಷ್ಟು ಜನನೂ. ಇವಾಗ ವಿಷಯವಾರು ಚರ್ಚೆ ಮಾಡಬೇಕು, ವಿಷಯವಾರು ಸಬ್ಜೆಕ್ಟ್ ಅನ್ನ ಮಕ್ಕಳಿಗೆ ಹೇಳ್ಬೇಕು. ಹೆಚ್ಚಿನ ಶಾಲೆಯಲ್ಲಿ 5ನೇ ಕ್ಲಾಸ್ವರೆಗೂ ಒಂದೇ ಟೀಚರ್ ಇದ್ದಾರೆ, ಅವರೇ ಎಲ್ಲಾ ಸಬ್ಜೆಕ್ಟು ವಿಷಯನೂ ಪಾಠ ಮಾಡಬೇಕು. ಅಷ್ಟು ತರಬೇತಿನ ಸಿಗುತ್ತಾ ಅವರು? ಅದು ಕ್ವಾಲಿಟಿ ಗುಣಮಟ್ಟ ಇದೆಯಾ? ಇದು ಖಂಡಿತ ಇದು ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಅಲ್ಲಿ ಏನಂದ್ರೆ ನೀವು ಮಾಡಿ 2 ಇದೆ. ಅಂದ್ರೆ ಕನ್ನಡ ಮಾಡ್ಬೇಕಾದ್ರೆ ಕನ್ನಡನೂ ಇದೆ, ಇಂಗ್ಲಿಷು ಇದೆ ಹೇಳಿ ಅಂತ ಇವ್ರು ಹೇಳ್ತಾರೆ. ಆದ್ರೆ ನೆಕ್ಸ್ಟು ನಮಗೆ ಕನ್ನಡನೇ ಬೇಕು ಅಂದ್ರೆ ಕನ್ನಡನೂ ಕಲಿಸ್ಬೇಕಾಗುತ್ತೆ. ಇಂಗ್ಲಿಷ್ ಬಿಟ್ಬಿಟ್ಟು ಅಲ್ಲಿ ಕನ್ನಡನೇ ಬೇಕು ಅಂದ್ರೆ ಕನ್ನಡನೇ ಹೇಳ್ಬೇಕಾಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ಗೆ ಆದ್ಯತೆ ಕೊಟ್ಟು ಕನ್ನಡ ಮೀಡಿಯಮ್ಮೇ ಕಲಿಸ್ಬೇಕಾಗುತ್ತೆ. ಇವಾಗ 2 ಚಾಲೆಂಜ್ ಆಗ್ತದೆ ಇವರಿಗೆ ಇಂಗ್ಲಿಷು ಇದನ್ನ ಟೀಚ್ ಮಾಡುವಾಗ. ಇದನ್ನ ಹೇಗೆ ಅವರು ಸರ್ಕಾರ ಇದು ಮಾಡ್ತದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 4 ದಿವಸ ಟ್ರೈನಿಂಗ್ ಕೊಟ್ಬಿಟ್ಟು ನೀವು ಮಾಡಿ ಹೆಂಗೋ ಮಾಡ್ಕೊಂಡು ಹೋಗಿ ನಡೀತದೆ. ಅಂದ್ರೆ ಪಾಸು ಫೇಲು ಇಲ್ಲಲ್ಲ, ಎಲ್ಲರನ್ನೂ ಪಾಸ್ ಮಾಡ್ಬೇಕಲ್ವಾ? ಆದ್ರೆ ಗುಣಮಟ್ಟ ಶಿಕ್ಷಣ ಇದೆಯಾ? ಈ ಮಕ್ಕಳು ಬೇರೆ ಈ ಖಾಸಗಿ ಶಾಲೆ ಮಕ್ಕಳಷ್ಟು ಶಿಕ್ಷಣನ ಕಲಿತಾರ? ಇಂಥದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಮಂಜುನಾಥ್ ಸರ್, ನಾವು ಚಿಕ್ಕವರಿದ್ದಾಗ ಒಂದು ಬುಕ್ ಬರ್ತಿತ್ತು ಸರ್ಕಾರಿ ಶಾಲೆಗಳಿಗೆ, 30 ದಿನಗಳಲ್ಲಿ ಇಂಗ್ಲಿಷ್ ಕಲಿಯಿರಿ ಅಂತ. 30 ದಿನಗಳಲ್ಲಿ ಇಂಗ್ಲಿಷ್ ಕಲಿಯಬಹುದು ಅಂತ. ಆ ರೀತಿ ಆಯ್ತಾ ಅಂತ ಅನ್ಸ್ಬಿಡುತ್ತೆ ನಂಗೆ ಇದು. ಸರ್, ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಹುಶಃ ಅಲ್ಲೇ ಸರ್ ಮಾತನಾಡ್ಬೇಕಾದ್ರೆ ಒಂದು ಮಾತನ್ನು ಹೇಳ್ತಾ ಹೋಗ್ತಿದ್ರು. ಸೊ ಏನಾದರೂ ಮ್ಯಾಜಿಕ್ ಇದೆಯಾ ಅಂತ. ನಮಗೂ ಅದೇ, ಈಗ ನಮ್ಮ ಮಾನ್ಯ ಸಚಿವರು ಆ ತರಬೇತಿನಲ್ಲಿ ಏನಾದ್ರೂ ಅಲಾವುದ್ದೀನ್ ಏನಾದ್ರು ಮಂತ್ರದ ಚೀಲ ಏನಾದ್ರು ತಂದುಬಿಟ್ಟು ಎಲ್ಲ ಟೀಚರ್ಸ್ಗೂ ತಲೆ ಮೇಲೆ ಹಾಕ್ಬಿಟ್ಟು ಏನಾದ್ರು ಮಾಡ್ತಾರೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ 4 ದಿನದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಸರ್. ಈಗ ಉದಾಹರಣೆಗೆ ನಾನು 15 ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ. ನನಗೆ ತೆಲುಗು ಓದಕ್ಕೆ ಬರುತ್ತೆ, ಬರೆಯಕ್ಕೆ ಬರುತ್ತೆ, ಮಾತನಾಡಕ್ಕೆ ಬರುತ್ತೆ. 3 ಆಯ್ತಾ, ಓದಕ್ಕೂ ಬರುತ್ತೆ, ಬರೆಯಕ್ಕೂ ಬರುತ್ತೆ, ಮಾತನಾಡಕ್ಕೂ ಬರುತ್ತೆ. ಆದ್ರೆ ತೆಲುಗು ಮಾಧ್ಯಮದಲ್ಲಿ ಪಾಠ ಮಾಡ್ತಿದ್ದ ದೇವರಣೆಗೂ ಆಗೋದಿಲ್ಲ ನನಗೆ. ಅಂದ್ರೆ ಎಲ್ಲವೂ ಗೊತ್ತಿದ್ದು ಕೂಡ ನಾನು ಆ ಭಾಷೆಗೆ ಅಡ್ಜಸ್ಟ್ ಆಗೋದಕ್ಕೆ ನಂಗೆ ಅಟ್ಲೀಸ್ಟ್ ವಾರ 15 ದಿನ ಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದಷ್ಟು ಪದಗಳನ್ನ ನಾವೆಲ್ಲೋ ಕಲ್ತಿರ್ತೀವಿ. ಸೊ ಈಗಿದ್ದಾಗ ನಾನು 15 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದು ಕೂಡ ಸೊ ನನಗೆ ಭಾಷೆ ಗೊತ್ತಿದ್ದು ಕೂಡ ನನಗೆ ಆಗೋದಿಲ್ಲ ಅಂತಂದಾಗ ಬಹುತೇಕ ನೋಡಿ, ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿರುವಂಥ ಶಿಕ್ಷಕರು ಇತ್ತೀಚೆಗೆ 2010ರಿಂದ ಈಚೆಗೆ ಆಗಿರುವಂಥದ್ದು 2 ನೇಮಕಾತಿ. ಸೊ ಅದಕ್ಕಿಂತ ಮುಂಚೆ ಆಗಿರುವಂಥ ನೇಮಕಾತಿಗಳೇ ಜಾಸ್ತಿ. 2010ಕ್ಕಿಂತ ಮುಂಚೆ ನೇಮಕಾತಿ ಆಗಿರುವಂಥ ಸಂದರ್ಭದಲ್ಲಿ
ಬಹುಶಃ ಸ್ಕೂಲ್ ರಿಕ್ರೂಟ್ಮೆಂಟ್ ಅಥವಾ ಟೀಚರ್ಸ್ ಅನ್ನುವಂಥ ಹುದ್ದೆಗೆ ಏನಾದಾಗ ಅಪ್ಲಿಕೇಶನ್ಸ್ ಕರೆದ್ರೆ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದಲ್ಲಿ ಓದಂಥ ಅಭ್ಯರ್ಥಿಗಳು ಬಿಟ್ಟರೆ ಬಹುಶಃ ಬೆಂಗಳೂರಲ್ಲಿ ಓದಂಥವ್ರು ಯಾರು ಅಪ್ಲಿಕೇಶನ್ ಆಗ್ತಿಲ್ಲ. ಉದಾಹರಣೆ ಕರೆಕ್ಟ್. ಯಾಕೆ ಅಂತಂದ್ರೆ ಲಾಸ್ಟ್ ನಮ್ಮಲ್ಲಿ ಆದಂತ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ಸೈನ್ಸ್ ಅಲ್ಲಿ 4,000 ಹುದ್ದೆಗಳ ಕಾಲಿಗೆ ಅಪ್ಲಿಕೇಶನ್ಸ್ ಕರೆದ್ರೆ ಸೈನ್ಸ್ ಗ್ರಾಜುಯೇಟ್ಸ್ ಹಾಕಿದ್ದು 4,600 ಜನ ಅಷ್ಟೇ ಅಪ್ಲಿಕೇಶನ್ ಹಾಕಿದ್ರು. ಅಂದ್ರೆ ನಮ್ಗೆ ಸೈನ್ಸ್ ಓದಂತವ್ರಿಗೆ ಹೊರಗಡೆ ಹೆಚ್ಚು ಅವಕಾಶ ಇತ್ತು, ಮಾಡ್ಕೊಂಡು ಹಂಗಾಗಿ ಇವ್ರು ಬರ್ತಿರ್ಲಿಲ್ಲ. ಸೊ ಇನ್ನು ಆರ್ಟ್ಸ್ ಮತ್ತೆ ಕಾಮರ್ಸ್ ವಿಚಾರಕ್ಕೆ ಬಂದಾಗ ಬೆಂಗಳೂರಲ್ಲಿ ಓದಂತವ್ರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರು ಬಿಟ್ರೆ ಇವ್ರು ಯಾರು ಆ ಕಡೆ ಹೋಗ್ತಿರ್ಲಿಲ್ಲ. ಹಾಗಾದ್ರೆ ಇಲ್ಲಿ ಬಂದಿದ್ದ್ಯಾರು, BEd ಮಾಡಿದ್ಯಾರು, DEd ಮಾಡಿದ್ಯಾರು ಅಥವಾ TCH ಮಾಡಿದ್ಯಾರು ಅಂತಂದ್ರೆ ಗ್ರಾಮಾಂತರ ಪ್ರದೇಶ. ಸರ್ ನಾನು ಹೈಸ್ಕೂಲ್ ವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಂತವನು. PUC ಗೆ ನಾನು ಬಂದಾಗ ಸೈನ್ಸ್ ತಗೊಂಡಾಗ PCMB ತಗೊಂಡಾಗ ಮೊದಲನೇ ಕ್ಲಾಸಲ್ಲಿ ಕೂತ್ಕೊಂಡಾಗ ನಾವು ಏನೋ ಬೇರೆ ಜಗತ್ತಲ್ಲೇ ಕೂತ್ಕೊಂಡಿದ್ದೇನೋ ಅಂತ ಅನಿಸ್ತಿತ್ತು. ಕರೆಕ್ಟ್. ಅದೇ ಫೀಲಿಂಗ್ ಆಗುತ್ತೆ. ಈಗ ಅವರು 20 ವರ್ಷ ಆದ ನಂತರ, ಈಗ 25 ವರ್ಷದಿಂದ ರಿಕ್ರೂಟ್ ಆಗಿರೋ ಅಥವಾ 20 ವರ್ಷ ಸರ್ವಿಸ್ ಆಗಿರುವಂತವ್ರು ಸಂಪೂರ್ಣವಾಗಿ ಕನ್ನಡ ಮಾಧ್ಯಮಕ್ಕೆ ಅಡ್ಜಸ್ಟ್ ಆಗೋಗಿದ್ದಾರೆ. ಅವ್ರು ಓದಿದ ಕನ್ನಡ ಮಾಧ್ಯಮ, ಕಲ್ತಿದ್ ಕನ್ನಡ ಮಾಧ್ಯಮ, ಬೋಧನೆ ಮಾಡಿದ ಕನ್ನಡ ಮಾಧ್ಯಮ, ಈಗ ಓದ್ತಾ ಐತೆ ಇದ್ ಮಾಡ್ತಾರೆ. ಈಗ ಸಡನ್ ಆಗಿ ಏನಾಗುತ್ತೆ ಅಂತಾನೆ ಇವ್ರು ಬೈಲಿಂಗ್ವಲ್ ಮಾಡ್ಬೇಕು ಅಂತ ಬಂದಾಗ ಅವ್ರಿಗೆ ಬಹಳ ಕಷ್ಟ ಆಗುತ್ತೆ. ಮೇಡಮ್ ಹೇಳಿದಂಗೆ ಕೆಲವರು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿರುವಂತವ್ರು ಅಥವಾ ಸೈನ್ಸ್ ಬ್ಯಾಕ್ ಗ್ರೌಂಡ್ ಟೀಚರ್ಸ್ ಏನ್ ಮಾಡ್ತಾರೆ, ಅವರು PUC ನಮ್ಗೆ ಆಪ್ಷನ್ ಇಲ್ಲ, ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿರ್ತೀವಿ, ಆಮೇಲೆ ಡಿಗ್ರಿ ಇಂಗ್ಲಿಷ್ ಅಲ್ಲಿ ಓದ್ತೀವಿ. ಅವ್ರದ್ದು ಒಂದು ಸಮಸ್ಯೆ ಆಗುತ್ತೆ ಸರ್. ನಾನು ಫೇಸ್ ಮಾಡಿರುವಂತ ಸಮಸ್ಯೆನ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾವು ಸೈನ್ಸು ಅಥವಾ ಮ್ಯಾಥಮೆಟಿಕ್ಸ್ ನಾವು BSc ಮಾಡ್ಕೊ ಬಂದಾಗ ನಾನು PU ಕಾಲೇಜಲ್ಲಿ ಪಾಠ ಮಾಡ್ಬೇಕಾದಾಗ ನನ್ನ ಮ್ಯಾಥಮೆಟಿಕ್ಸ್ ವೊಕ್ಯಾಬ್ಯುಲರಿ ಅಷ್ಟೇ ಗೊತ್ತಿರುತ್ತೆ ನನಗೆ. ಕರೆಕ್ಟ್. ನಾನು ಮ್ಯಾಥಮೆಟಿಕ್ಸ್ ನ ಡೆಲಿವರಿ ಮಾಡ್ತೇನೆ ಹೊರತು ಇಂಗ್ಲಿಷ್ ಅಲ್ಲಿ ನಿಮ್ ಜೊತೆ ಶುದ್ಧವಾಗಿ ಕಮ್ಯುನಿಕೇಟ್ ಮಾಡಕ್ ಆಗೋದಿಲ್ಲ. ಇದು ನಮಗೆ ಸಮಸ್ಯೆ ಇದೆ. ಮೊನ್ನೆ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿದೀವಿ ಸರ್, ಇದೇ ಮೆಗಾ ಸುದ್ದಿಯಲ್ಲಿ. ಅನೇಕ ಕಡೆಗಳಲ್ಲಿ ಶಾಲಾ ಶಿಕ್ಷಕರ ಕೊರತೆ ಇದೆ ಅಂತ. 1 to 5th ಅಲ್ಲಿ ಒಂದೇ ಸಬ್ಜೆಕ್ಟ್ ಅನ್ನ ಅಂದ್ರೆ ಎಲ್ಲ ಸಬ್ಜೆಕ್ಟ್ಗಳನ್ನು ಒಬ್ಬೇ ಶಿಕ್ಷಕರು ಹೇಳುವಂತಹ ಪರಿಸ್ಥಿತಿ ಇದೆ ಇವತ್ತು. ನೀವು ಪರಿಸರ ವಿಜ್ಞಾನ ತೆಗೆದುಕೊಳ್ಳಿ, ಅವರಿಗೆ ಗಣಿತ ತೆಗೆದುಕೊಳ್ಳಿ, ಇಂಗ್ಲಿಷ್ ತೆಗೆದುಕೊಳ್ಳಿ, ಎಲ್ಲ ಸಬ್ಜೆಕ್ಟ್ಗಳನ್ನು ಒಬ್ಬರೇ ಶಿಕ್ಷಕರು ಹೇಳೋದು. ಈ ಹೊರ ಜಾಸ್ತಿ ಆಗುತ್ತಾ ಹೋಗ್ತಲ್ಲ ಅಂತ ನನ್ನ ಪ್ರಶ್ನೆ ಅಲ್ಲ. ಈಗ ಅವ್ರಿಗೆ ಒಂದೀಗ ಏನಾಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಅಡ್ಜಸ್ಟ್ ಆಗಿದ್ದಾರೆ ಸರ್, ಬಂದಿದ್ದ ಸಿಲೆಬಸ್. ಅವ್ರು ಏನ್ ಮಾಡ್ತಿದ್ದಾರೆ ಇವತ್ತು ಅಂತಂದ್ರೆ ಎಫೆಕ್ಟಿವ್ ಬೋಧನೆ ಇಲ್ಲ ಸರ್ ಹೇಳ್ದಂಗೆ. ನಮಗೆ ಎಫೆಕ್ಟಿವ್ ಆಗಿ ಹೆಂಗೆ ಎಫೆಕ್ಟಿವ್ ಆಗಿ ಬರುತ್ತೆ ಅಂತಂದಾಗ, ನನಗೆ ಒಂದು ಗೊತ್ತಿರೋ ವಿಚಾರದ ಬಗ್ಗೆ ನೀವು ಕೇಳಿದಾಗ ನಾನು ಇಷ್ಟು ಎಫೆಕ್ಟಿವ್ ಆಗಿ ಕಾನ್ಫಿಡೆಂಟ್ ಆಗಿ ಮಾತಾಡಕ್ಕೆ ಸಾಧ್ಯ ಇದೆ. ನನಗೆ ಗೊತ್ತಿಲ್ಲದ ವಿಚಾರ ನೀವು ಕೇಳಿದಾಗ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಅದೇ ಸಮಸ್ಯೆ ಆಗುತ್ತೆ. ಹಂಗಾಗಿ ಎಫೆಕ್ಟಿವ್ ಬಂದಿಲ್ಲ. ಬಟ್ ಅನಿವಾರ್ಯತೆ ಅಂತ ಬಂದಾಗ ಏನಾಗ್ತದೆ, ಇವತ್ತು ಶಿಕ್ಷಕರು ರಾತ್ರಿ ಎಲ್ಲ ಓದ್ಕೊ ಬಂದು ಅದನ್ನೇ ಹೇಳುವಂತ ಪರಿಸ್ಥಿತಿ ಆಗಿದೆ. ಈಗ ಏಕ ಶಿಕ್ಷಕರು ಇರುವಂತಹ ಶಾಲೆಗಳಲ್ಲಿ ಕನ್ನಡದಲ್ಲೇ ಎಲ್ಲಾ ಭಾಷೆನ ಹೇಳ್ಬೇಕು, ಎಲ್ಲಾ ಸಬ್ಜೆಕ್ಟ್ ಅನ್ನ ಹೇಳ್ಬೇಕಾಗತ್ತೆ. ಅದ್ರ ಜೊತೆಗೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂತ ಇವ್ರೇನ್ ಮಾಡ್ತಾರೆ, ಬುಕ್ ಪ್ರಿಂಟ್ ಮಾಡಿ ಕೊಡ್ತಿದ್ದಾರೆ. ಈ ಬುಕ್ ಅಲ್ಲಿ ಇರುವಂತ ಟೈಮ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಆಮೇಲೆ ಇಂಗ್ಲಿಷ್ ನ ಓದಿ ಸುಮ್ಮನೆ ಆಗ್ತಾರೆ. ಬಹುತೇಕ ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಇಂಗ್ಲಿಷ್ ಪಾಠ ಮಾಡ್ತಾ ಇರುವಂತ ಸೋಷಿಯಲ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಟೀಚರ್ಸ್, ಸೋಷಿಯಲ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಟೀಚರ್ಸ್ ಇಂಗ್ಲಿಷ್ ಪಾಠ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಸರ್ ಅಂತಂದ್ರೆ, ಯಾವುದೋ ಅವ್ರು ಕರೆಕ್ಟಾಗಿ ಒಂದಷ್ಟು ಉರಿ ಹೊಡೆದಿರ್ತಾರೆ, ಅದನ್ನೇ ಹೋಗ್ತಾರೆ, ಅಷ್ಟೇ ಹೇಳ್ತಾರೆ. ಡೈಜೆಸ್ಟ್ ಅಲ್ಲಿ ಬರ್ತವೆ, ಗೈಡ್ಗಳು ಬರ್ತವೆ. ಗೈಡಲ್ಲಿ ಬರುವಂತ ಕ್ವಶನ್ ಅಂಡ್ ಆನ್ಸರ್ ಬರ್ಸ್ತಾರೆ. ನಾನು ಬರ್ಸಿದ್ದಷ್ಟೇ ಓದ್ಬೇಕು, ನಾನು ಬರ್ಸಿದಷ್ಟೇ ಉರಿ ಹೊಡಿಬೇಕಂದ್ರೆ ಮಕ್ಕಳನ್ನ ಉರಿ ಹೊಡಿಸ್ತಾ ಇದ್ದಾರೆ. ಇದು ಇಷ್ಟು ಸಮಸ್ಯೆ ಇದೆ. ಈಗ ಹೈಸ್ಕೂಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇನ್ನು ಲೋಯರ್ ಕ್ಲಾಸಸ್ ಬಂದಾಗ ಅವ್ರು ಓದಿರುವಂತದ್ದೇ TCH. ಕರೆಕ್ಟ್. ಸೊ ಅವರು 20 ವರ್ಷದಿಂದ ಅವ್ರ ಕಲಿಕೆನ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಸಾಮಾನ್ಯವಾಗಿ ನನಗೊಂದು ಜಾಬ್ ಸಿಕ್ತು ಅಂತಂದಾಗ ನಾವೇನ್ ಮಾಡ್ತೀವಿ, ಕಲಿಯೋದನ್ನ ಸ್ಟಾಪ್ ಮಾಡ್ತೀವಿ. ಒಂದು 10% ಜನ ಹೆಚ್ಚು ಓದ್ಬೇಕಂತ ಪ್ರಯತ್ನ ಪಡ್ತೀನಿ. ಬಟ್ 90% ಅಲ್ಲಿ ಸ್ಟಾಪ್ ಮಾಡ್ತಾರೆ. ಅದರಲ್ಲಿ ಸರ್ಕಾರಿ ಹುದ್ದೆ ಸರ್, ಅದು ಸರ್ಕಾರಿ ಹುದ್ದೆ. ಈಗ ಅವ್ರಿಗೆ ಕಲಿಯೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಮನ್ವಿತಾ ಮೇಡಮ್, ಮಾನಸಿಕವಾಗಿ ಹೆಂಗ್ ಹೊಡೆತ ಬೀಳುತ್ತಿದ್ದು ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ? ಸರ್ ನೋಡಿ, ಒಂದು ಭಾಷೆ ಕಲಿಬೇಕಿದ್ರೆ ನಮ್ಮ ಬ್ರೈನ್ ನಲ್ಲಿ ಕೆಲವೊಂದು ಏರಿಯಾ ಇದೆ. ಅದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಏರಿಯಾ ಅಂತ, ಬ್ರೋಕಾಸ್ ಏರಿಯಾ ಮತ್ತೆ ವರ್ನಿಕೆ ಏರಿಯಾ ಅಂತ ಇದೆ. ಬ್ರೈನ್ ಒಳಗಡೆ ಇರುತ್ತೆ. ಒಂದು ಮಾತಾಡೋದಕ್ಕೆ, ಇನ್ನೊಂದು ಗ್ರಹಿಸಿ ಅದನ್ನ ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿರೋ ಪದ ಬಳಕೆ ಮಾಡೋದಕ್ಕೆ 2 ಏರಿಯಾ ಇರುತ್ತೆ. ಈ ಏರಿಯಾ ಎಲ್ಲಾರ್ಗು ಆಕ್ಟಿವ್ ಇರುತ್ತೆ. ಹೆಚ್ಚಾಗಿ ನಾರ್ಮಲ್ ಪರ್ಸನ್ ಅಂದ್ರೆ ಆಕ್ಟಿವ್ ಇರುತ್ತೆ. ಆದ್ರೆ ಆ ಒಂದು ಈ ಏರಿಯಾಸ್ ಮಧ್ಯ ಹೊಸ ಭಾಷೆಗೆ ಜಾಗ ಮಾಡ್ಕೊಳ್ಳೋದಕ್ಕೆ ಟ್ರೈನಿಂಗ್ ಬೇಕು, ರಿಹರ್ಸಲ್ ಬೇಕು. ಇದಕ್ಕೆ ಫೋನೋಲಾಜಿಕಲ್ ಲೂಪ್ ಅಂತ ಕರಿತೀವಿ. ಅಂದ್ರೆ ಅದೊಂದು ಒಳಗಿನ ಒಂದು ವಾಯ್ಸ್ ಅಂತ, ಇನ್ನರ್ ವಾಯ್ಸ್. ನಾವು ಫಸ್ಟ್ ಯಾವುದೇ ಒಂದು ನೀವೇ ಸೆಂಟೆನ್ಸ್ ಏನಾದ್ರು ಓದ್ತಾ ಇದ್ರೆ ಫಸ್ಟ್ ಮನಸ್ಸಲ್ಲಿ ಓದ್ಕೊಂತೀರಾ ಅಲ್ವಾ, ಆಮೇಲೆ ಅರ್ಥ ಮಾಡ್ಕೊಂತೀರಾ, ಆಮೇಲೆ ಇದನ್ನ ಯೂಸ್ ಮಾಡ್ಕೊಂಡು ಹೇಗೆ ನೀವು ಇನ್ನೊಬ್ರಿಗೆ ಬೋಧಿಸ್ಬೇಕು ಅಂತ ಡಿಸೈಡ್ ಮಾಡ್ತೀರಾ. ಇಷ್ಟೆಲ್ಲಾ ಸ್ಟೆಪ್ಸ್ ಇದೆ. 4 ದಿನದಲ್ಲಿ ಹೇಗೆ ಸಾಧ್ಯ ಅಲ್ವಾ? ಇದು ಆದ್ರೆ ಮಾಡ್ಲೇಬೇಕಿದೆ. ಗವರ್ಮೆಂಟ್ ಆರ್ಡರ್ ಆಗಿದೆ ಅಂದ್ರೆ ಮಾಡ್ಲೇಬೇಕು. ಇದಕ್ಕೆ ಒಳಗಾಗೋದು ಶಿಕ್ಷಕರು, ಅವರ ಮನಸ್ಸು ಮತ್ತೆ ಸ್ಟ್ರೆಸ್ ಲೆವೆಲ್, ಆಂಗ್ಸೈಟಿ,
ಹೆಚ್ಚಿಗೆ ಆಗುತ್ತೆ. ಇದರಲ್ಲಿ ಮತ್ತೆ 2 ವಿಧ, ಒಂದು ಇಂಟ್ರಿನ್ಸಿಕ್ ಫ್ಯಾಕ್ಟರ್, ಇನ್ನೊಂದು ಎಕ್ಸ್ಟ್ರಿನ್ಸಿಕ್ ಫ್ಯಾಕ್ಟರ್. ಎಕ್ಸ್ಟ್ರಿನ್ಸಿಕ್ ಫ್ಯಾಕ್ಟರ್ ಅಂತಂದ್ರೆ ನೀವು ನನಗೆ ಶಬಾಷ್ ಚೆನ್ನಾಗಿ ಮಾತಾಡ್ತಿದ್ದೀರಾ, ದ್ವಿಭಾಷೆನ ಚೆನ್ನಾಗಿ ಬಳಸ್ತಾ ಇದ್ದೀರಾ ಅಂತ ಹೇಳೋದು. ಇನ್ನೊಂದು ಇಂಟ್ರಿನ್ಸಿಕ್ ಫ್ಯಾಕ್ಟರ್, ನನಗೂ ಇಂಟ್ರೆಸ್ಟ್ ಇರ್ಬೇಕಲ್ಲ, ಸಡನ್ ಆಗಿ 2026ನೇ ಇಸ್ವಿನಲ್ಲಿ ನೀನ್ ಕಲೀಲೇಬೇಕು ಹೌದು ಅಂತ ಹೇರಿದ್ರೆ ನನಗೆ ಒಳಗಿಂದ ಇಂಟ್ರೆಸ್ಟ್ ಇಲ್ಲ ಅಂತಾರೆ, ನಾನು ಏನ್ ತಾನೇ ಕಲಿಯಕ್ ಸಾಧ್ಯ? ಆಸಕ್ತಿ ಕೊರತೆ ಆಗ್ಬಿಡುತ್ತೆ. ಆಸಕ್ತಿ ಇರೋದಿಲ್ಲ, ಮೋಟಿವೇಶನ್ ಡೌನ್ ಆಗುತ್ತೆ. ಬಿಕಾಸ್ ಆಸಕ್ತಿ ಇಲ್ಲ ಅಂದ್ರೆ ಕಲಿಕೆನೂ ಡೌನ್ ಆಗುತ್ತೆ ಸರ್. ಆದ್ರೆ ಕಲಿತಾ ಇರೋದು ಯಾತಕ್ಕೆ ಅಂತ ಯೋಚನೆ ಮಾಡಿದ್ರೆ ನಾವು, ಒಂದು ಬೋಧನೆ ಮಾಡೋಕೆ, ಇನ್ನೊಂದು ಮಕ್ಕಳಿಗೆ ಕರೆಕ್ಟ್ ಆಗಿ ಆ ಇನ್ಫಾರ್ಮೇಶನ್ ಪಾಸ್ ಮಾಡೋದಕ್ಕೆ. ಕೆಲವೊಂದು ಪದಗಳು ಡಿಕ್ಷನರಿ ಇಲ್ದಲೆ ನಮಗ್ ಗೊತ್ತೇ ಇರೋದಿಲ್ಲ. ಕನ್ನಡ ಇಂಗ್ಲಿಷು, ಇಂಗ್ಲಿಷ್ ಕನ್ನಡ ಡಿಕ್ಷನರಿ ಇರ್ಬೇಕು, ಆ ಡಿಕ್ಷನರಿನ ಬಳಸ್ಬೇಕು. ಅಷ್ಟು ಟೈಮ್ ಇರುತ್ತಾ 40 ನಿಮಿಷದ ಅವಧಿಯಲ್ಲಿ? ಮತ್ತೆ ನಾವೇನ್ ಮಾಡ್ತೀವಿ, ಟೆಕ್ನಾಲಜಿಗೆ ಡಿಪೆಂಡ್ ಆಗ್ತೀವಿ. ಮಕ್ಕಳು ವಾಪಸ್ ಮನೆಗೆ ಬಂದ್ಬಿಟ್ಟು ಇನ್ನೊಂದು ವಿಡಿಯೋ ನೋಡ್ತಾರೆ, ಕನ್ನಡ ವಿಡಿಯೋ, ಸಬ್ ಹೆಡ್ಡಿಂಗು, ಇಂಗ್ಲಿಷ್ ಸಬ್ ಟೈಟಲ್ಸ್, ಯಾವ್ದೋ ಒಂದು ಏನೋ ಒಂದು ಪಲ್ಟಿ ಮಾಡ್ತಾರೆ. ಮತ್ತೆ ನಾವು ಮಕ್ಕಳನ್ನ ವಿ ಆರ್ ಮೇಕಿಂಗ್ ದೆಮ್ ಡಿಪೆಂಡೆಂಟ್ ಆನ್ ಟೆಕ್ನಾಲಜಿ ಅಂತಾನೆ ಆಗುತ್ತೆ. ಈಗ ಶಿಕ್ಷಕರಿಗೂ ಅಷ್ಟೇ ಸರ್. ನಾನು ಯಾವ್ದೋ ಒಂದು ಪಾಠ ಮಾಡ್ಬೇಕು ಅಂತಂದ್ರೆ ಪಾಠ ಹೇಳ್ಕೊಡ್ತಾ ಇಲ್ಲ, ಅಲ್ಲಿ ಬರೇ ಭಾಷೆ ಯೂಸ್ ಮಾಡೋದಷ್ಟೇ ಹೇಳ್ಕೊಡ್ತಾ ಇದ್ದಾರೆ. ಆ ಪಾಠನ ಆಂಗ್ಲ ಮಾಧ್ಯಮದಲ್ಲಿ ಹೇಳ್ಕೊಡ್ಬೇಕು ಅಂತಂದ್ರೆ ಅವ್ರಿಗೆ ರೆಫರೆನ್ಸ್ ಎಲ್ಲಿದೆ? ಕರೆಕ್ಟ್. ಪದಗಳಿಗೆ ರೆಫರೆನ್ಸ್ ಎಲ್ಲಿದೆ? ಈಗ ಅನೇಕ ಶಾಲೆಗಳಿಗೆ ಸರಿಯಾದ ಸಮಯಕ್ಕೆ ಪಠ್ಯಪುಸ್ತಕಗಳೇ ಸಿಗಲ್ಲ ಅನ್ನುವಂತ ಆರೋಪಗಳಿದೆ. ಪಠ್ಯಪುಸ್ತಕ ಇರೋದಿಲ್ಲ, ಕೆಲವೊಂದು ಸ್ಕೂಲ್ಗಳಲ್ಲಿ ಲೈಬ್ರರಿನೂ ಇರೋದಿಲ್ಲ ಸರ್. ಕರೆಕ್ಟ್ ಕರೆಕ್ಟ್. 4-5 ಬುಕ್ ಇಟ್ಬಿಟ್ಟು ಕ್ಲಾಸ್ ಅಲ್ಲೇ ಅದೇ ಲೈಬ್ರರಿ ಅಂತ ಕರೆದಿರ್ತಾರೆ. ಹೌದು ಹೌದು. ಇಲ್ಲಿ ಈ ಬಗ್ಗೆ ಶಾಲಾ ಶಿಕ್ಷಕರ ಅಭಿಪ್ರಾಯವನ್ನ ಕೇಳಿದಾಗ ಈ ವಿಚಾರದ ಬಗ್ಗೆ 46% ಶಿಕ್ಷಕರು ಹೇಳಿದ್ದಾರೆ ಏಕಾಏಕಿಯಾಗಿ ಇದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ನಾವು ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಪರಿಕರಗಳು, ಅದಕ್ಕೆ ಬೇಕಾದಂತಹ ಯಾವ ವ್ಯವಸ್ಥೆಗಳನ್ನು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಾಡಿಲ್ಲ ಅಂತ ಶಿಕ್ಷಕರು ತಮ್ಮ ಅಭಿಪ್ರಾಯ ಹೊರ ಹಾಕ್ತಾ ಇರೋದು. ಬರ್ತೀನಿ ಮೇಡಮ್. ಸೊ ಮೇಡಮ್, ಈ ಅನೇಕ ಜನ ಇದೀಗ ಖಾಸಗಿ ಶಾಲೆಗಳಿಗೆ ಹೋಗ್ತಿದ್ದಾರೆ, ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಇದೆ. ಈ ನೀವು ಏಕಾಏಕಿಯಾಗಿ ಆಂಗ್ಲ ಮಾಧ್ಯಮದಲ್ಲಿ ಶುರು ಮಾಡ್ತಾ ಇದ್ದೀರಿ, ಓಕೆ, ಅಲ್ಲಿ ಗುಣಮಟ್ಟದ ಪ್ರಮಾಣ ಕಡಿಮೆ ಆದರೆ ಆಟೋಮೆಟಿಕ್ ಮತ್ತೆ ಪ್ರೈವೇಟ್ ಕಡೆ ಹೋಗ್ತಾರೆ. ಓಕೆ, ಇವಾಗ ಯಾರಾದ್ರೂ ಆಗ್ಲಿ ಕೂಲಿ ಕೆಲಸ ಮಾಡೋರು, ನನ್ನ ಮಕ್ಕಳು ಕೂಲಿ ಕೆಲಸನೇ ಮಾಡಬೇಕು ಅಂತ ಯಾರು ಬಯಸಲ್ಲ. ಎಲ್ಲರೂ ಅವರು ಅಟ್ಲೀಸ್ಟ್ ಅವ್ರು ಕಂಫರ್ಟಬಲ್ ಝೋನಾಗೆ ಮಿನಿಮಮ್ ಎಜುಕೇಶನ್ ಕಲೀಲಿ ಅಂತಾನೆ ಮಾಡೋದು. ಅಂತದು ಅವ್ರಿಗೆ ಕ್ವಾಲಿಟಿ ಇಲ್ಲದೆ ಇರೋ ಕಡೆ ಮಕ್ಕಳನ್ನ ಕಳ್ಸಕ್ಕೆ ಏನಕ್ಕೆ ಇಷ್ಟಪಡ್ತಾರೆ? ಬಿಕಾಸ್ ಆ ಮಕ್ಕಳಿಗೆ ಟೀಚರ್ಸ್, ಫಸ್ಟ್ ಆಫ್ ಆಲ್ ಟೀಚರ್ಸ್ 4 ದಿನದಲ್ಲಿ ಕಲಿಯೋಕ್ಕಾಗಲ್ಲ. ಅವ್ರದ್ದು ಫಸ್ಟಿಂದ ಸರ್ ಹೇಳ್ದಂಗೆ ಟೀಚಿಂಗ್ ಅವ್ರು ಒಂದು ಅಡಾಪ್ಟ್ ಆಗಿರೋದು ಅವ್ರದ್ದಷ್ಟೇ ಕಾನ್ಸ್ಟೆಂಟ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಎಕ್ಸ್ಪೋಜರ್ ಟೀಚರ್ಗೆ ಇಲ್ಲ. ಲ್ಯಾಟ್ರಲ್ ಎಕ್ಸ್ಪೋಜರ್ ಮಕ್ಕಳಿಗೆ ಎಲ್ಲಿ ಬರುತ್ತೆ? ಸೊ ಈಗಿಂದ ಪ್ರಪಂಚ ಪ್ರಾಕ್ಟಿಕಲ್ ಬೇಸಿಸ್ ಮೇಲಿದೆ, ನಾಟ್ ಫಾರ್ ದ ಟೆಕ್ಸ್ಟ್ ಬುಕ್. ಹೌದು ಹೌದು. ನಾವು ಅಲ್ಲಿವರೆಗೂ ಹೋಗೋದು ಬೇಡ. ಇಲ್ಲಿ ಇನ್ನೂ ಟೀಚರ್ಸೇ, ಐ ಆಮ್ ಸಾರಿ ಟು ಯೂಸ್ ದಿಸ್, ಬೇಸಿಕ್ ABCD ಲೆವೆಲ್ ಅಲ್ಲಿ ಇದ್ದಾಗ ಮಕ್ಕಳನ್ನ ಹೆಂಗೆ ನೀವು ಸೆಂಟೆನ್ಸಸ್ ಫಾರ್ಮ್ ಮಾಡಿ ಅಂತೀರಾ? ಕರೆಕ್ಟ್ ತಾನೆ? ಸೊ ಅವಾಗ ಏನ್ ಮಾಡ್ತಾರೆ, ಅವ್ರು ಯಾರು ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೋ ಅವ್ರ ಕಾಲೋ ಕೈಯೋ ಮಾಲೀಕರದ್ದು ಹಿಡಿದ್ಬಿಟ್ಟು ನಮ್ಮ ಮಕ್ಕಳನ್ನು ನಾವು ಆ ಥರ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ರೆ ಅಟ್ಲೀಸ್ಟ್ ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಯಾವುದೇ ಒಂದು ಪೇರೆಂಟ್ಗೆ ಅದೊಂದು ಫೀಲಿಂಗ್ ಇರುತ್ತೆ. ಆಬ್ವಿಯಸ್ಲಿ ಕಳಿಸ್ತಾರೆ ಸರ್. ಸೊ ಈಸ್ ದಿಸ್ ನನಗನ್ಸೋದು another planning to shut down all the government schools? ಇಂಡೈರೆಕ್ಟ್ ಆಗಿ ನಡೀತಾ ಇರ್ಬೋದಲ್ವಾ? ಅಂದ್ರೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಕು ಅಂತ ಹೆಂಗೆ? ಹೆಂಗೆ ಮೇಡಮ್? ಯಾರು ಮಕ್ಕಳೇ ಹೋಗ್ತಾ ಇದ್ದಾಗ ಯಾರು ಪಾಠ ಮಾಡ್ತಾರೆ? ಇಲ್ಲ, ಅವ್ರನ್ನ ಬರ್ಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನ ತೆಗಿತಾ ಇದೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಇಲ್ಲ ಮೇಡಮ್, ರಿಟೆನ್ಷನ್ ಮಾಡಿದ್ರು ಯಾವ ಪೇರೆಂಟ್ಸ್ಗೂ ಬುದ್ಧಿ ಇಲ್ದಿರೋರೆಲ್ಲ ತೆಗೆದು ಬಿಡ್ತಾರೆ ಮಕ್ಕಳನ್ನ. ಎಸ್ ಮೇಡಮ್. ಓಕೆ ಓಕೆ ಓಕೆ, ಗ್ರಾಫ್ ಕೆಳಗೆ ಹೋಗ್ತಾ ಇದೆ. ಓಕೆ ಮೇಡಮ್, ಇವಾಗ ನೀವ್ ಹೇಳಿದ್ದು ಕನ್ನಡ ಶಾಲೆನ ಮುಚ್ತಾ ಇದ್ದಾರೆ ಅಂದ್ರೆ ಅದನ್ನ ಒಪ್ಕೊಳ್ಳುವ ಒಂದು. ಇವಾಗ ಕನ್ನಡ ಶಾಲೆ ಮುಚ್ತಾ ಇದ್ದಾರೆ, ಅದೇ ಜಾಗದಲ್ಲಿ ಮುಚ್ಚುತ್ತಾ ಇರೋ ಜಾಗದಲ್ಲಿ ಏನ್ ಮಾಡ್ತಾ ಇದ್ದಾರೆ? KPS ಮಾದರಿ ಇಂಗ್ಲಿಷ್ ಶಿಕ್ಷಣನ ಶುರು ಮಾಡಿ ಸ್ಟ್ರೆಂತ್ ನ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಗೌರ್ಮೆಂಟ್. ಇವಾಗ ಅದಾಗ್ತಾ ಇರೋದ್ರಿಂದ ಸಣ್ಣ ಪುಟ್ಟ ಖಾಸಗಿ ಶಾಲೆಗೆ ಸೇರಿಸ್ತಾ ಇದ್ದಂತ ಪೋಷಕರು ಸರ್ಕಾರಿ ಶಾಲೆ ಸೇರಿಸ್ತಾರೆ. ಯಾಕೆ ಅಂದ್ರೆ ಸರ್ಕಾರಿ ಶಾಲೆನಲ್ಲಿ ನನ್ನ ಮಗ
ಇಂಗ್ಲಿಷ್ ಕಲಿಸ್ತಾರೆ ಕಲಿಸ್ತಾರೆ. ಕಲಿಸ್ತಾರೆ ಸೇಮ್ ಅಲ್ವಾ ಸರ್? ಅಲ್ಲ ಅವ್ರು ಹೇಳ್ತಾ ಇರೋದು ಬೇಸಿಕಲಿ ಇಂಥದ್ದೊಂದು ಪ್ರಾಬ್ಲಮ್ ಆಗಿದೆ, ಇದನ್ನು ಸರಿಪಡಿಸ್ಬಿಡ್ಬೇಕು ಅನ್ನೋದು ನಮ್ಮ ಆಗ್ರಹ ಆಗ್ರಹ ಇದೆ. ಅಷ್ಟೇ. ಸರ್ಕಾರ ಓಕೆ ಒಂದು ಅತ್ಯುತ್ತಮವಾದ ಹೆಜ್ಜೆ ಇಟ್ಟಿದೆ, ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇಂಗ್ಲಿಷ್ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಹೊರಟಿದ್ದಾರೆ. ಆದ್ರೆ 4 ದಿನದ ತರಬೇತಿ ಸಾಕಾಗೋದಿಲ್ಲ, ಇದನ್ನೊಂದು 6 ತಿಂಗಳು 7 ತಿಂಗಳು ಇದನ್ನ ಕಂಟಿನ್ಯೂಸ್ ಮಾಡಿ ಅಂತ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಇವಾಗ ಅದನ್ನ ಮಾಡ್ತಾರೆ. ಓಕೆ, ನಾವು ಆಮೇಲೆ ಅವ್ರು ಏನು ಇವಾಗ ಎಜುಕೇಶನ್ ಇದ್ದಿದ್ಯಲ್ವಾ, ಇವ್ರು ಹೇಳಿದ್ರು ನಂತರ ಗೊತ್ತಾಗುತ್ತೆ ಅಂತ. ಇವಾಗ ಗುಣಮಟ್ಟ ಗೊತ್ತಾಗೋದು ಯಾವಾಗ ಗೊತ್ತಾ ಸರ್? ಇವರು 10ನೇ ಕ್ಲಾಸ್ ನಂತರನೇ ಗೊತ್ತಾಗೋದು. ಅಲ್ಲಿವರೆಗೂ ನಮಗೆ ಗುಣಮಟ್ಟ ಗೊತ್ತಾಗಲ್ಲ. ಅವಾಗ ಇವರಿಗೆ ಎಜುಕೇಶನ್ ಭವಿಷ್ಯಕ್ಕೆ ಎಫೆಕ್ಟ್ ಆಗುತ್ತೆ. ಇವಾಗ ಪಾಸ್ ಮಾಡ್ಕೊಂಡು ಬರ್ತಾರೆ, ನಮ್ದು ಕೋವಿಡ್ ಪಾಸ್ ತರ ಇದು 7ರವರೆಗೂ ಹಂಗೆ ಪಾಸ್ ಆಗುತ್ತೆ. ಅವಾಗ ನಮಗೆ ಗುಣಮಟ್ಟ ಗೊತ್ತಾಗದೇ ಇಲ್ಲ, ಯಾಕೆಂದ್ರೆ ಮಾರ್ಕ್ಸ್ ಅವರು ಕೊಡ್ತಾರೆ, ಮಾಮೂಲಿ ಮಾರ್ಕ್ಸ್ ಕೊಡ್ತಾರೆ. 10ನೇ ಕ್ಲಾಸಿಗೆ ಬಂದಾಗ್ಲೇ ಇವರು ಎಷ್ಟು ಶಿಕ್ಷಣದ ಗುಣಮಟ್ಟದಲ್ಲಿ ಇದ್ದಾರೆ, ಎಷ್ಟು ಅಂಕಗಳನ್ನ ಪಡೆದಿದ್ದಾರೆ, ಇದು ಮುಂದಿನ ವ್ಯಾಸಂಗಕ್ಕೆ ಅನುಕೂಲವಾಗುತ್ತಾ ಅನ್ನೋದು ನಮ್ಗೆ ಅವಾಗ ಗೊತ್ತಾಗ್ತದೆ. ಬಟ್ ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿರ್ತದೆ, ಹಾಗಾಗ್ಬಾರ್ದು. ಅದಕ್ಕೆ ಇವಾಗ ಪ್ರಾಥಮಿಕ ಹಂತದಲ್ಲೇ ಇಂಥ ಲೋಪದೋಷಗಳನ್ನ ಕಂಡಿಡಿದು ಅದನ್ನ ಸರಿಪಡಿಸೋದಕ್ಕೆ ಸರ್ಕಾರ ಕ್ರಮ ವಹಿಸಬೇಕಾಗುತ್ತೆ. ಎಸ್ ಸರ್. ಮಂಜುನಾಥ್ ಸರ್, ಒಬ್ಬ ಶಿಕ್ಷಣ ತಜ್ಞರಾಗಿ ಒಂದು ಭಾಷೆಯನ್ನು ಕಲಿಯೋದಕ್ಕೆ ಎಂತಿಷ್ಟು ಸಮಯ ಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮಿನಿಮಮ್ 1 ತಿಂಗಳಾದರೂ ಅವರಿಗೆ ತರಬೇತಿಯನ್ನು ಕೊಡಬೇಕಾಗಿತ್ತು. ಈ ತರಬೇತಿಯ ಜೊತೆಗೆ ಶಾಲೆಗಳು ಶುರುವಾದಾಗ ವಾರಾಂತ್ಯದಲ್ಲಿ ಆನ್ಲೈನ್ ತರಗತಿಗಳಾಗಿರ್ಬೋದು, ಅಲ್ಲೇ ತಾಲೂಕಾ ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವರಿಗೆ ತರಬೇತಿ ಕೊಡಬಹುದಾಗಿರ್ಬೋದು. ಈ ವಿಚಾರದ ಬಗ್ಗೆ ಒಂದು ತರಬೇತಿ ಆಗಬೇಕು ಅನ್ನೋ ಆ ಒಂದು ಪ್ರಶ್ನೆ. ಇದರ ಜೊತೆಗೆ ನೀವು ಗ್ರಾಮಾಂತರ ಪ್ರದೇಶದಿಂದ ಬಂದಿರೋ ಕಾರಣಕ್ಕಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಇಂಗ್ಲೀಷ್ ಅಂತ ಹೇಳಿದ್ರೆ ಕಂಠಪಾಠ ಮಾಡಿನೇ ಪರೀಕ್ಷೆ ಬರೆಯುವಂಥ ವ್ಯವಸ್ಥೆಗಳಿದೆ. ಎಲ್ಲೋ ಇಂಗ್ಲೀಷ್ ಮೀಡಿಯಂಗಳಲ್ಲಿ ಅಥವಾ ಮನೆಗಳಲ್ಲಿ ಸ್ವಲ್ಪ ಸಂಪನ್ಮೂಲ ಹೆಚ್ಚಿದ್ದಾಗ ಅಥವಾ ಕಲ್ತವರಿದ್ದಾಗ ಅದೊಂದು ಬೇರೆ ನಿಟ್ಟಿನಲ್ಲಿ. ಆದರೆ ಅನೇಕ ಜನ ವಿದ್ಯಾರ್ಥಿಗಳು ಕಂಠಪಾಠ ಮಾಡಿನೇ ಇಂಗ್ಲೀಷನ್ನು ಬರೆಯುವಂತಹ ಪರಿಸ್ಥಿತಿ ಇದ್ದಾಗ ಬೈ ಬೇಸಿಕಲಿ ನೀವು ಎಡುತ್ತಾ ಇದ್ದೀರಿ ಅನ್ನೋದು ನನ್ನ ಬೇಸಿಕ್ ಪ್ರಶ್ನೆ. ಇಲ್ಲ, ಖಂಡಿತ ನೀವು ಹೇಳೋದಂಗೆ ಬೇಸಿಕಲಿ ಸರ್ಕಾರ ಹೇಳುತ್ತಾ ಇದೆ, ಯಾವುದೇ ಒಂದು ಯೋಜನೆಯನ್ನು ತರಬೇಕಾದಾಗ ಅದಕ್ಕೆ ಪೂರ್ವ ಯೋಜಿತ ಪ್ಲಾನ್ ಇರಬೇಕು. ಹೇಗ್ ಮಾಡಬೇಕು, ಏನ್ ಮಾಡಬೇಕು ಅನ್ನುವಂಥದ್ದು 4 ದಿನದಲ್ಲಿ ಯಾವುದರಿಂದ ಸಾಧ್ಯ ಇಲ್ಲ. ನನ್ನ ಸಜೆಷನ್ ಇತ್ತು ಅಂದ್ರೆ ಇವರು ಮುಂಚೆಲೆ ಪ್ಲಾನ್ ಮಾಡ್ಕೊಂಡು ಏಕಾಏಕಿ ಈ ವರ್ಷ ತರಬೇಕು ಅಂತಲ್ಲ, ಈ ವರ್ಷ ಪೂರ್ತಿ ಶಿಕ್ಷಕರಿಗೆ ತರಬೇತಿ ಕೊಟ್ರೆ ಏನಾಗುತ್ತೆ, ಆಮೇಲೆ ವರ್ಷ ಪೂರ್ತಿ ಕೊಡಕ್ ಆಗೋದಿಲ್ಲ. ಇವತ್ತು ನಮ್ದು ಟೆಕ್ನಾಲಜಿ ಇದೆ, ಆನ್ಲೈನ್ ಇದೆ. ಸೊ ಒಂದು ಆ್ಯಪ್ ಬೆಂಗಳೂರಲ್ಲಿ ಅವರ ಶಿಕ್ಷಣ ಇಲಾಖೆಯಲ್ಲಿ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾ ಹೋದ್ರೆ ಇಡೀ ರಾಜ್ಯದಿಂದ ಶಿಕ್ಷಕರು ಕಂಟಿನ್ಯೂಸ್ ಕೇಳೋದು ಸಾಧ್ಯ ಇದೆ. ಮೊದಲು ಏನ್ ಮಾಡಬೇಕು ಅಂತಾನೆ ಇವ್ರಿಗೆ ಸರ್ 4 ದಿನದಲ್ಲಿ ಏನಾಗುತ್ತೆ, ಮೊದಲನೇ ದಿನ ಬಂದು ಇವ್ರ ಅಟೆಂಡೆನ್ಸ್ ರಿಜಿಸ್ಟರ್ ಓಡಿ ಇದು ಮಾಡ್ಕೊಳ್ಳೋದ್ರಲ್ಲಿ ಎನ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ ಕಾಲ ಮುಗಿದೋಗುತ್ತೆ. ಆಮೇಲೆ ಅಲ್ಲಿ ಟ್ರೈನಿಂಗ್ ಅಲ್ಲಿ ಬರುವಂತರು ಅಷ್ಟೇ, ಡಯಟ್ ಅಲ್ಲಿ ಇರುವಂತ ಅನ್ಯತಾ ಭಾವಿಸಬಾರ್ದು. ಇವ್ರಿಗೆ ಟ್ರೈನಿಂಗ್ ಬರುವಂತ ರಿಸೋರ್ಸ್ ಪರ್ಸನ್ ಇವ್ರಿಗೆ ಟ್ರೈನಿಂಗ್ ಅಲಾಟ್ ಮಾಡುವಂತ ಕಾರ್ಯಕ್ರಮ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂತ ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನೀವು ಒಂದ್ಸಲ ಇನ್ನೊಂದು ಆರೋಪ ಇದೆ, ಸಂಪನ್ಮೂಲ ವ್ಯಕ್ತಿಗಳಿಗೂ ಕೂಡ ಆಂಗ್ಲ ಮಾಧ್ಯಮದ ಕೊರತೆ ಇದೆ ಅನ್ನುವಂತಹ ಆರೋಪ ಇದೆ. ಕೊರತೆ ಇದೆ. ಸೊ ಹಾಗಾಗಿ 4 ದಿನದಲ್ಲಿ ಆಗೋದಿಲ್ಲ. ನಮ್ಮ ಏನಂದ್ರೆ ಅಟ್ಲೀಸ್ಟ್ ಒಂದು 15 ತಿಂಗಳು ತರಬೇತಿ ಕೊಟ್ಟು ಅದಾದ ನಂತರ ಪ್ರತಿನಿತ್ಯ ಅವರ ಶಾಲಾ ಸಮಯದ ನಂತರ ಸಂಜೆ 4ರಿಂದ 5 ಗಂಟೆನೋ 6ರಿಂದ 7 ಗಂಟೆನೋ ಆನ್ಲೈನ್ ಅಲ್ಲಿ ಅವ್ರಿಗೆ ತರಬೇತಿಯನ್ನು ಕೊಟ್ಟು ಆಮೇಲೆ ಆ ಶಿಕ್ಷಕರು ಯಾವ ಮಟ್ಟಕ್ಕೆ ಪರಿಪಕ್ವತೆಯನ್ನು ಪಡ್ಕೊಂಡು ಅದನ್ನ ಅಕ್ಸೆಸ್ ಮಾಡಬೇಕು, ವ್ಯಾಲ್ಯೂಯೇಷನ್ ಮಾಡಿ ಆ ಶಿಕ್ಷಕರನ್ನ ತಗೊಬಂದು ಕೊಟ್ಟಾಗ ಎಲ್ಲೋ ಒಂದು ವೇಳೆ ಬಹುಶಃ ಇವರ ಏನು ಇದೆ ಯೋಜನೆ ಅಥವಾ ಒಳ್ಳೇದು ಮಾಡಬೇಕು, ಗ್ರಾಮೀಣ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಬೇಕು ಅನ್ನೋ ಒಳ್ಳೆ ಉದ್ದೇಶ, ಅದು ಉದ್ದೇಶ ಒಳ್ಳೇದು. ಆದ್ರೆ ಯಾವುದೇ ಕಾರಣಕ್ಕೂ ಉದ್ದೇಶ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಇವರು 4 ದಿನ ತರಬೇತಿ ಕೊಟ್ಟು ಕೊಡೋದಾದ್ರೆ ಖಂಡಿತವಾಗಿ ಇದಕ್ಕೆ ಹೊಳೆಗೆ ಉಳಿ ಹಿಂಡೋದು ಅಂತ ಹೇಳ್ತಾರೆ ನಮ್ಮ ಭಾಷೆ. ಇಷ್ಟ್ಬಿಟ್ರೆ ಈ ತರಬೇತಿಗೋಸ್ಕರ 24 ಕೋಟಿ ಏನು ಮೀಸಲಿಟ್ಟಿದ್ರ ಬಜೆಟ್ ಅಲ್ಲಿ ಆ 24 ಕೋಟಿ ವ್ಯರ್ಥ ಬಿಟ್ರೆ ಆಮೇಲೆ ಬಂದವರಿಗೆ ಕಾಫಿ ಟೀ ಬಿಸ್ಕೆಟ್ ರಿಸೋರ್ಸ್ ಪರ್ಸನ್ ದುಡ್ಡು ಬಿಟ್ರೆ ಮತ್ತೆ ಇನ್ನೇನು ಇದನ್ನ ಉಪಯೋಗ ಆಗಲ್ಲ. ಒಂದು ಪಾಯಿಂಟ್. 2ನೇ ಪಾಯಿಂಟ್ ಹೇಳ್ತಾರೆ ಸರ್, ಅವೆಲ್ಲ ಹೇಳ್ಬೇಕಾದಾಗ KPS ಶಾಲೆಗಳಂತಂದ್ವಿ ಅಥವಾ ಆಯ್ತಾ ಕನ್ನಡ ಪ್ರೈವೇಟ್ ಶಾಲೆಗಳನ್ನ ಅಲ್ಲಿ ಹೋಗ್ತಾ ಇರುವಂತ ಬರ್ಡನ್ನ ಕಡಿಮೆ ಮಾಡಬೇಕು, ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ KPS ಶಾಲೆಗಳನ್ನು ಮಾಡಿದ್ವಿ ಅಂತ. KPS ಶಾಲೆಗೋಸ್ಕರ ಇಲ್ಲಿಯವರೆಗೆ ರೆಕ್ರೂಟ್ಮೆಂಟ್ ಮಾಡಿದ್ದು ಎಲ್ಲಿ ಇಂಗ್ಲಿಷ್ ಶಿಕ್ಷಕರನ್ನ? ಕರೆಕ್ಟ್, ಇಲ್ಲಿವರೆಗೆ ಆಗಿಲ್ಲ. ಅಂದ್ರೆ ಜನರಲ್ ಆಗಿ ಎಲ್ಲಾ ಶಾಲೆಗೂ ಒಟ್ಟಿಗೆ ಸೇರಿಸಿ ತಗೊಂಡಿದ್ದಾರೆ, KPS ಶಾಲೆಗೆ ಎಲ್ಲಿ ಮಾಡ್ಕೊಂಡಿಲ್ಲ. ಸರ್ KPS ಶಾಲೆಯಲ್ಲಿ ಏನಾಗುತ್ತೆ, ಸೈನ್ಸ್ ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪಾಠ ಮಾಡ್ತಾರೆ. ಯಾಕಂದ್ರೆ ನಮ್ಗೆ BSc ಕನ್ನಡ ಮೀಡಿಯಂ ಅಲ್ಲಿ ಇಲ್ಲ, PUC ಕನ್ನಡ ಮೀಡಿಯಂ ಅಲ್ಲಿ ಇಲ್ಲದೆ ಇರೋದ್ರಿಂದ ಹೈಸ್ಕೂಲ್ ಅಲ್ಲಿ ಸೈನ್ಸ್ ಮ್ಯಾಥಮೆಟಿಕ್ಸ್ ನ ಎಲ್ಲರೂ ಕೂಡ ಇಂಗ್ಲಿಷ್ ಮೀಡಿಯಂ ಪಾಠ ಮಾಡ್ತಿದ್ದಾರೆ. ಆದ್ರೆ ಬಹಳ ದೊಡ್ಡ ಸಮಸ್ಯೆ ಇರುವಂತದ್ದು ಇವತ್ತು ಕೂಡ KPS ಶಾಲೆಗಳಲ್ಲಿ ಹೋಗಿ ನೀವು ಚೆಕ್ ಮಾಡಿ, ಸೋಷಿಯಲ್ ಸೈನ್ಸ್ ಪಾಠ ಮಾಡ್ತಾ ಇರುವಂತ ಟೀಚರು ಬುಕ್ ಅಲ್ಲಿ ಇರೋದನ್ನ ಉರಿ ಹೊಡೆದು ಯಥಾವತ್ ಹಂಗೆ ಓದಿ ಅದನ್ನೇ ನೋಟ್ಸ್ ಬರ್ಸಿ ಹೋಗ್ತಾ ಇದಾರೆ ಹೊರತು ಯಾವುದೇ ಕಾರಣಕ್ಕೂ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಇದು ವಾಸ್ತವ.
ಸೊ ಹಂಗಾಗಿ KPS ಶಾಲೆನೂ ಕೂಡ ಅದು ಸಹ ಆಗ್ತಿಲ್ಲ. ಇವ್ರು ಮಾಡಬೇಕಾಗಿರುವಂತದ್ದು ರೆಕ್ರೂಟ್ಮೆಂಟ್ ಮಾಡ್ಬೇಕು. ಫಸ್ಟ್ KPS ಶಾಲೆಗೆ ರೆಕ್ರೂಟ್ ಮಾಡಬೇಕು, ಆಮೇಲೆ ಆಂಗ್ಲ ಮಾಧ್ಯಮ ಶಾಲೆಗೂ ಕೂಡ ಹೇಳ್ದಂಗೆ ನಾವು ಮಾಡಿ ತಪ್ಪೇನಿಲ್ಲ. ಬೇರೆ ಎಲ್ಲೋ ನೀವು ಸಾವಿರಾರು ಕೋಟಿ ಬಜೆಟ್ ಅನ್ನ ವೇಸ್ಟ್ ಮಾಡ್ಕೊಂಡು ಭ್ರಷ್ಟಾಚಾರ 40% ಸಾವಿರಾರು ಕೋಟಿ ಪ್ರಾಜೆಕ್ಟ್ ಮಾಡೋ ಬದಲಿಗೆ ಆಯ್ತಾ ಇಂಗ್ಲಿಷ್ ಮಾಧ್ಯಮದಲ್ಲೇ ಪಾಠ ಮಾಡುವಂತ ಶಿಕ್ಷಕ ತಗೋಬೇಕು. ಆಮೇಲೆ ಇನ್ನೂ ಒಂದು ಆರೋಪ ಇದೆ ಸರ್ ನಂದು, ಇಲ್ಲಿ ನಮ್ಮಲ್ಲಿ ಶಿಕ್ಷಕರು ಸರ್ ಗೋಲ್ಡ್ ಮೆಡಲ್ ತಗೊಂಡಂತವ್ನು ಯಾವತ್ತೂ ಕೂಡ ಒಳ್ಳೆ ಶಿಕ್ಷಕ ಆಗಿಲ್ಲ. ಆಯ್ತಾ ಫಸ್ಟ್ ರ್ಯಾಂಕ್ ಬಂದು ಟೀಚರ್ಸ್ ಪಾಠ ಮಾಡ್ತಲ್ಲ ಅವ್ರ ಪಾಠ ಯಾವ ಮಕ್ಕಳು ಕೇಳ್ತಿಲ್ಲ. ನೀವು ಚೆಕ್ ಮಾಡ್ಕೊಳ್ಳಿ, ಅದು ಯೂನಿವರ್ಸಿಟಿ ಇರ್ಬೋದು, PU ಡಿಗ್ರಿ ಇರ್ಬೋದು. ಮತ್ತೆ ಯಾರ ಪಾಠನ ಹೆಚ್ಚು ಕೇಳ್ತಂತಂದ್ರೆ ಯಾವ ವ್ಯಕ್ತಿಗೆ ಪಾಠ ಮಾಡೋನ್ಗೆ ಮಕ್ಕಳ ಮನಸ್ಸಿನ ಅರ್ಥ ಮಾಡ್ಕೊಂಡು ಪಾಠ ಮಾಡ್ತಾವ ಅವನು ಅಷ್ಟೇ ರೀಚ್ ಆಗ್ತಿದ್ದಾನೆ. ಇವತ್ತು ನಮ್ಮಲ್ಲಿ ಏನಾಗಿದೆ, B.Ed ಆಗಿದೆ, D.Ed ಆಗಿದೆ, TET ಪಾಸ್ ಆಗಿದೆ, ಆಯ್ತು ರಿಕ್ರೂಟ್ಮೆಂಟ್ ಎಕ್ಸಾಮ್ ಪಾಸ್ ಆಯ್ತು, ಸೀದಾ ತಗೊಂಡು ಡೆಪ್ಯೂಟ್ ಮಾಡು. ಪಾಠ ಮಾಡಕ್ ಬರ್ತಿಲ್ಲ, ಪರಿಣಾಮಕಾರಿ ಇಲ್ಲ, ಪರಿಣಾಮಕಾರಿಯಾಗಿ ಪಾಠ ನಾಲೆಡ್ಜ್ ಇದೆ ಸರ್, ಪರಿಣಾಮಕಾರಿಯಾಗಿ. ಮೊನ್ನೆ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ವಿ ಸರ್ ನಾವು. ಈ ಹಿಂದೆ ಕಥೆಗಳನ್ನ ಹೇಳ್ತಾ ಮಕ್ಕಳನ್ನ ಇನ್ವಾಲ್ವ್ ಮಾಡಿ ಪಾಠ ಮಾಡುವಂತ ವ್ಯವಸ್ಥೆಗಳಿತ್ತು. ಇವತ್ತು ಆ ರೀತಿಯಾದಂಥ ವ್ಯವಸ್ಥೆಗಳಿಲ್ಲ. ಮನುವಿತಾ ಮೇಡಮ್, ಕೊನೆ ರಿಯಾಕ್ಷನ್ ಕೊಡೋದಾದ್ರೆ, ಈ ಬೌದ್ಧಿಕ ಹೊರೆ ಅನ್ನೋದೇನಿದೆಯಲ್ಲ, ಈ ಬೌದ್ಧಿಕ ಹೊರೆಯನ್ನ ಕಡಿಮೆ ಮಾಡುವಂಥ ದೃಷ್ಟಿನಲ್ಲಿ ಈ ತರಬೇತಿ ಎಷ್ಟು ಪ್ರಾಮುಖ್ಯತೆ ಆಗಿರುತ್ತೆ? ಒಬ್ಬ ಮಾನಸಿಕ ತಜ್ಞರಾಗಿ ಇದನ್ನು ಎಷ್ಟು ದಿನಗಳ ಕಾಲ ಶಿಕ್ಷಕರಿಗೆ ಮುಂದುವರಿಸುವಂತ ಅನಿವಾರ್ಯತೆ ಇದೆ? 3 ರಿಂದ 6 ತಿಂಗಳು ಓಕೆ ಮಿನಿಮಮ್ ಬೇಕು ಅವರು ಇದನ್ನ ಟೀಚಿಂಗ್ ತಗೊಂಡ್ಬರೋದಕ್ಕೆ. ಬಟ್ RIESI ಜ್ಞಾನ ಭಾರತಿನಲ್ಲಿದೆ, ಅಲ್ಲಿ ನಾನು ಅಂಗನವಾಡಿ ಟೀಚರ್ಸ್ಗೆ ಇಂಗ್ಲಿಷ್ನ ಪಾಠ ಮಾಡಿದ್ದೆ. DSCRT ನಲ್ಲೂ ಡಯಟ್ ಇಂದಾನು ಒಂದಷ್ಟು ಕಾರ್ಯಕ್ರಮ ಎಲ್ಲ ಮಾಡಿದ್ವಿ. ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಸ್ ಎಲ್ಲ ಟೀಮ್ ಇದೆ ಸರ್, ಇಲ್ಲ ಅಂತ ಇಲ್ಲ, ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಬಟ್ ಇವ್ರದ್ದು ಪ್ರೋಸೆಸ್ಸು ಮತ್ತೆ ಪ್ರೋಗ್ರಾಮ್ ಮಾಡ್ತಾರಲ್ಲ ಫ್ಲೋ, ಅದನ್ನ ಏಕಾಏಕಿ ಅವರು ಸ್ಟಾರ್ಟ್ ಮಾಡಬಾರ್ದು. ಅಂಡ್ ಅವರ ಗೋಲ್ ಏನು ಅಂತ ಯೋಚನೆ ಮಾಡ್ಲಿ. ಇನ್ 1 ತಿಂಗಳಲ್ಲಿ ಶಾಲೆ ಸ್ಟಾರ್ಟ್ ಆಗುತ್ತೆ, ಮಕ್ಕಳು ಅಷ್ಟೊತ್ತಿಗೆ ಮಕ್ಕಳೇನೋ ಬಂದು ನಿಂತ್ಕೊಂತಾರೆ, ಇವರೆಲ್ಲ ಹೇಳ್ದಾಗೆ ನನಗೂ ಇಂಗ್ಲಿಷ್ ಅಲ್ಲಿ ಪಾಠ ಬೇಕು ಅಂತ. ಬಟ್ ಆ ಶಿಕ್ಷಕಿ ಅಥವಾ ಶಿಕ್ಷಕರ ಅವ್ರಿಗೆ ಆ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತಾ ಹೇಳೋದಕ್ಕೆ, ಇನ್ನೂ ಕಲಿತಾ ಇರ್ತಾರೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಸರ್. ಅಟ್ಲೀಸ್ಟ್ 3 months ಬೇಕು. ರಿಫ್ರೆಶರ್ ಕೋರ್ಸ್ ಅಂತ ಮಾಡಿದ್ರು ಅದು ಬರೇ ಸೂಪರ್ ಇಂಪೋಸಿಷನ್ ಅಥವಾ ಕಂಟಿನ್ಯೂಯೇಷನ್ ಆಗುತ್ತೆ. ಬೇಸಿಕ್ ಲೆವೆಲ್ ಕಲಿಬೇಕು ಅಂತಂದ್ರೆ ಮಿನಿಮಮ್ 1 ತಿಂಗಳು ಬೇಕೇ ಬೇಕು. ಎಸ್ ಸೊ ಮೇಡಮ್, ಏಪ್ರಿಲ್ ತಿಂಗಳಲ್ಲಿ ಅಂದರೆ 2026 ಏಪ್ರಿಲ್ ತಿಂಗಳಿಗೆ 36,000 ಜನ ಶಿಕ್ಷಕರು ನಿವೃತ್ತಿ ಆಗಿದ್ದಾರಂತೆ. ಕರ್ನಾಟಕದಲ್ಲಿ 45,000 ಶಿಕ್ಷಕರ ಕೊರತೆ ಆಯಿತು, ಹೆಚ್ಚು ಕಡಿಮೆ 1 ಲಕ್ಷ ಶಿಕ್ಷಕರ ಕೊರತೆ ಇದೆ. ಈ ಶಿಕ್ಷಕರ ಕೊರತೆಯನ್ನ ನಿಭಾಯಿಸ್ಬಿಟ್ರೆ ಈ ಸಮಸ್ಯೆಗೆ ಉತ್ತರ ಸಿಕ್ಬಿಡುತ್ತಲ್ಲ ಅಂತ ನನ್ನ ಬೇಸಿಕ್ ಪ್ರಶ್ನೆ. ನಿಭಾಯಿಸಿದ್ರೆ ಸಮಸ್ಯೆಗೆ ಉತ್ತರ ಸಿಗಲ್ಲ. ಬಟ್ ನಿಭಾಯಿಸಿದಾಗ ಮತ್ತೆ ಇಂಗ್ಲಿಷ್ ಪಾಠ ಕಲಿಸ್ಬೇಕಾಗಿರೋಂಥವ್ರನ್ನ ಅಪಾಯಿಂಟ್ ಮಾಡ್ಕೋಬಾರ್ದು. ಆಲ್ರೆಡಿ ದ ಕ್ವಾಲಿಫೈಡ್ ಎಡ್ಯುಕೇಟೆಡ್ ಅವ್ರು ಹೇಳ್ದಂಗೆ ಮಕ್ಕಳಿಗೆ ಬೇಕಿರೋ ತರ ಅಟ್ಲೀಸ್ಟ್ ಬೇಸಿಕ್ ಮಿನಿಮಮ್ ಕ್ವಾಲಿಟೀಸ್ ಇರೋರ್ನ ಅಪಾಯಿಂಟ್ ಮಾಡಿದ್ರೆ ಖಂಡಿತವಾಗ್ಲೂ 50% ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಸೊ ಅವ್ರನ್ನ ಟೀಚರ್ಗಳನ್ನ ಮಾನಿಟರ್ ಮಾಡುವಂತ ಒಂದು ದೊಡ್ಡ ಸಮಸ್ಯೆಯಿಂದ ಹೊರಬರ್ಬೋದು. ಎಸ್ ಸರ್, ಈ ಒಂದು ಕಲಿಯೋದಕ್ಕೆ ಒಂದು ವಾತಾವರಣವನ್ನು ಹೆಂಗೆ ಕ್ರಿಯೇಟ್ ಮಾಡ್ಬೋದು ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ? ಬೇರೆ ಬೇರೆ ಬೋಧನಾ ಕೌಶಲ್ಯ ಇದೆಯಲ್ಲ, ಅದನ್ನ ಬದಲಾವಣೆ ಮಾಡ್ಕೊಳ್ಳತ್ತಂತ ನಲಿ ಕಲಿ ಅಂತ ಮಾಡಿ ಕಲಿಸ್ತಾ ಇದ್ರು. ಆ ರೀತಿ ಇಂಗ್ಲಿಷ್ ಅಲ್ಲಿ ಏನಾದ್ರು ಮಾಡಕ್ಕಾಗತ್ತಾ ಅಟ್ರಾಕ್ಷನ್ ಆಗಿ ಮಕ್ಕಳಿಗೆ, ಅದನ್ನ ಒಂದು ಮಾಡ್ತಕ್ಕಂಥದ್ದು. ಮತ್ತೆ ಎರಡನೇದಾಗಿ ನಾನು ಈ ವಿಷಯಕ್ಕೆ ಬರ್ತೀನಿ. ಇವರು ಹೇಳ್ತಾ ಕ್ವಿಕ್ ಆಗಿ ಕೊಡಿ ಸರ್ ರಿಯಾಕ್ಷನ್ ಬೇಗ, ಪ್ಲೀಸ್ 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 ಪ್ಲೀಸ್. ಇಲ್ಲ ಇಲ್ಲ ಎಸ್ ಪ್ಲೀಸ್ ಮಂಜುನಾಥ್ ಸರ್, ಏನ್ ಮಾಡಬಹುದು ಅಂತ ಸರ್ಕಾರಕ್ಕೆ ನಿಮ್ಮ ಸಲಹೆ? ಸರ್ ಸರ್ಕಾರಕ್ಕೆ ನನ್ನ ಸಲಹೆ, ಇದು ಮಾಡಿರೋದು ಸರಿ ಇದೆ, ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು, ಶಿಕ್ಷಕರಿಗೆ ಪ್ರಾಪರ್ ಆಗಿ ಟ್ರೈನಿಂಗ್ ಕೊಡಬೇಕು. ಇದ್ರ ಜೊತೆಗೆ ಈಗ ಮೊದಲೇ 50,000 ಚಿಲ್ಲರೆ ಖಾಲಿ ಇತ್ತು, ಜೊತೆ 36,000 ರಿಟೈರ್ಡ್ ಆಗಿದ್ದಾರೆ. ಈಗ ನೆಕ್ಸ್ಟ್ ರೆಕ್ರೂಟ್ ಮಾಡ್ಕೋಬೇಕಾದಾಗ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಂತ ಟೀಚರ್ಸ್ ಶಾಲೆಗೆ ರೆಕ್ರೂಟ್ ಮಾಡ್ಕೋಬೇಕು ಅನ್ನುವಂಥದ್ದು ನನ್ನ ಇದು. ಮತ್ತೆ ಸರ್ ನಿಯಮಿತವಾಗಿ ತರಬೇತಿಗಳು ನಡೀತಾ ಇರಬೇಕು. ಒಂದ್ಸಲ ತರಬೇತಿ ಮಾಡಿಬಿಟ್ರೆ ಗೊತ್ತಾಗಲ್ಲ. ನಿಯಮಿತ ತರಬೇತಿ, ಮೌಲ್ಯಮಾಪನ ಇವೆರಡೂ ಆಗ್ತಾ ಇರಬೇಕು. ಮತ್ತೆ ಇವಾಗ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೆ ಅದರಲ್ಲಿ D.Ed ಅಂತ ಇದೆ. D.Ed ಅಲ್ಲಿ ಕನ್ನಡ ಇದೆ, ಇಂಗ್ಲಿಷ್ ಇದೆ. ಇದ್ದವರನ್ನ ಆಯ್ಕೆ ಮಾಡ್ಕೊಂಡು ಪ್ರಿಫರೆನ್ಸ್ ಕೊಡುವಂತದ್ದು. ದ್ವಿಭಾಷಾನ ಇಂಟ್ರೊಡ್ಯೂಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಸರ್ಕಾರ ಏನೋ ಒಂದು ಮುಂದಡಿ ಹೆಜ್ಜೆ ನೀಟ್ಟಿದೆ. ಈ ಹೆಜ್ಜೆ ಸಮರ್ಪಕವಾಗಿ ಜಾರಿ ಆಗಲಿ ಅನ್ನೋದೇ ನಮ್ಮ ಆಶಯ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.